व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लाश्रीरमृतविशदैरंशविप्लावयन्मामाविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यमर्चितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ತಥೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 125ನೆಯ ಪ್ರವಚನ. ಧರ್ಮರಾಜನು ನಡೆಸಿದ ಮಹಾಯಾಗದಲ್ಲಿ ಪರಿಪೂರ್ಣವಾದಂತಹ ಒಂದು ಬೆಲೆ ಇತ್ತು. ನಮಗೆ ಗೊತ್ತು, ಹಿಂದೆಯೂ ರಾಜಸೂಯಾಗ ಮಾಡಿದ್ದ. ಭೀಮನ ಪೌರುಷದಲ್ಲಿ ಅಂತ ನಮಗೆ ಅರ್ಥ ಆಗಿತ್ತು. ಜರಾಸಂಧ ಸಾಯದಿದ್ರೆ ರಾಜಸೂಯ ಆಗುವುದಿಲ್ಲ. ಜರಾಸಂಧನ ಸೋಲು ಸಾವು ಅದು ಕೃಷ್ಣನ ನೇತೃತ್ವದಲ್ಲಿ ಭೀಮಸೇನಿಂದ ಆಯಿತು. ಹಾಗಾಗಿ ಧರ್ಮರಾಜನಿಗೆ ರಾಜಸೂಯ ಆಗಲು ಇರುವ ವಿರೋಧದ ಜರಾಸಂಧನ ಸಂಹಾರ ಭೀಮನ ಕೈಯಿಂದ ಕೃಷ್ಣನ ನೇತೃತ್ವದಲ್ಲಿ ಆದ್ರಿಂದ ಕೃಷ್ಣನ ಅಗ್ರಪೂಜೆ ಎನ್ನುವುದು ಮೂಲಾಶಯ ಆಯಿತದು. ಅದನ್ನು ಭೀಷ್ಮರು ಗಮನಿಸಿದ್ದಾರೆ, ನಡೆದಿತ್ತು. ಈಗ ಅಶ್ವಮೇಧಯಾಗ ಆಯಿತು. ವಿಶೇಷವಾಗಿ ಈಗ ಭೀಷ್ಮರು ಇಲ್ಲಾಗಿದ್ದಾರೆ. ಬಹಳ ದೊಡ್ಡ ಹತ್ಯಾಕಾಂಡದಲ್ಲಿನ ಆವತ್ತು ರಾಜಸೂಯದಲ್ಲಿ ಶಿಶುಪಾಲ ಸತ್ತದ್ದಕ್ಕೆ ವೇದವ್ಯಾಸರು ಹೇಳುತ್ತಾರೆ, ನಿನ್ನ ಹೆಸರಿನಲ್ಲಿ ಮುಂದಿನ 13 ವರ್ಷದಲ್ಲಿ ದೊಡ್ಡ ಹತ್ಯೆ ಆಗತ್ತೆ ಅಂತ. ಹಾಗಾಗಿ ಅದು ನಡೆಯಿತು. ಈಗ ವ್ಯಾಸರು ಇದ್ದಾರೆ. ವ್ಯಾಸರು ಹೇಳಿಯೇ ಅಶ್ವಮೇಧ ಯಾಗಕ್ಕೆ ಸಂಪತ್ತು ಬಂದದ್ದು. ಕೃಷ್ಣನೂ ಇದ್ದಾನೆ ವಿಶೇಷವಾಗಿ. ಹೀಗಿರುವಾಗ ಧರ್ಮರಾಜನಿಗೆ ಅದರ ಸಿಂಹಪಾಲು ಸಿಕ್ಕೀತೆ ಯೋಚನೆಗೆ ಬಂದರೆ, ಆ ನಕುಲನ ಕಥೆಯಿಂದ, ಮುಂಗುಸಿಯ ಕಥೆಯಿಂದ ಅಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅದನ್ನು ಆಚಾರ್ಯ ಮತ್ತರು ಗಮನಿಸಿ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅವೈಷ್ಣವ ಕೃತಂ, ಒಂದೊಮ್ಮೆ ವಿಷ್ಣುತ್ಕರ್ಷ ಇಲ್ಲದೆ, ಭಗವದೆಚ್ಚರ ಇಲ್ಲದೆ, ದೇವರು ದೊಡ್ಡವನು ಅಂತ ಅನ್ನಿಸಿಕೊಳ್ಳದೆ, ದೇವರ ಸುದ್ದಿ ಬಿಡಿ, ಇತರ ದೇವತೆಗಳೇ ಆಗಲಿ, ಆದ್ರೆ ಇತರ ದೇವತೆಗಳ ಹತ್ತಿರದಲ್ಲಿ ಪರಿವಾರರಲ್ಲ ಯೋಚನೆ ಮಾಡಿ ದೇವರೇ ದೊಡ್ಡವನಲ್ಲ ಅಂತ ಮಾಡಿಕೊಂಡು ಮಾಡಿದ ಯಜ್ಞ 0 ಫಲ. ಅಷ್ಟೇ ಅಲ್ಲ, ಮೈನಸ್ ಫಲ. ಇದು ವಾಸ್ತವ. ಅದರಲ್ಲಿಯೂ ಅಧಿಕಾರಿ ಭೇದದಿಂದ ಫಲದ ವಿಶೇಷ ಎನ್ನುವುದೊಂದು ತಂತ್ರ ಇಲ್ಲಿ. ಸಾಮಾನ್ಯರು ಮಾಡುವ, ಮನುಷ್ಯರು ಮಾತ್ರರು ಮಾಡುವ ವೈಷ್ಣವ ಕರ್ಮದ ಏನೊಂದು ಫಲ ಇದೆ, ಅದಕ್ಕಿಂತ ಜಾಸ್ತಿ ಋಷಿಗಳು ಮಾಡುವುದರಲ್ಲಿ ಬರ್ತದೆ ಫಲ. ಅದಕ್ಕಿಂತ ಜಾಸ್ತಿ ದೇವತೆಗಳು ಮಾಡುವಾಗ ಸಿಗ್ತದೆ. ಕರ್ಮ ಸೇಮ್. ಅವರಲ್ಲಿರತಕ್ಕ ನೈರ್ಭರ್ಯ, ಡೆಪ್ತ್, ಅಜ್ಞಾನದ ವಿಶೇಷತೆ, ಪ್ರಗಾಧತೆ, ಅದರಲ್ಲಿಯೂ ಮುಂದಕ್ಕೆ ಇಂದ್ರ ಮಾಡಿದರೆ, ಅಲ್ಲಿಂದ ರುದ್ರ ಮಾಡುವಾಗ, ರುದ್ರರಿಂದ ಬ್ರಹ್ಮ ಮಾಡಿದಾಗ ಅಂತ ಹೇಳಿಕೊಂಡು ಆ ಒಂದು ಕರ್ಮ ತೀರಾ ತೆರೆದುಕೊಳ್ಳುವ ರೀತಿ. ಹಾಗಾಗಿ ಇಲ್ಲಿ ಧರ್ಮರಾಜ ಮಾಡಿದಾಗ ಎನ್ನುವಾಗ ಸೂರ್ಯ ಸಮನಾಗಿ ಯಮನಾಗಿರುವುದರಿಂದ ಆ ಹಂತ. ಅದಕ್ಕಿಂತ ಮೇಲೆ ಅರ್ಜುನ ಮಾಡಿದಾಗ ಅಂದಾಗ ಇಂದ್ರ ಸಮನಾಗಿ ಆಯಿತು, ಇಂದ್ರನ್. ಅದಕ್ಕೂ ಮೇಲಕ್ಕೆ ಭೀಮ ಮಾಡಿದಾಗ ಅಂದ್ರೆ ಪ್ರಾಣಪರವಾಗಿ ಆಯಿತು. ಅದು ಅರ್ಜುನನಲ್ಲಿ ನಾವು ಇಂದ್ರ ಮಾತ್ರ ಅಲ್ಲದೆ ನರನನ್ನು ಒಂದು ದೃಷ್ಟಿಯಿಂದ ನೋಡಿಕೊಂಡ್ರೆ, ಶೇಷನನ್ನು, ಶಿವನನ್ನು ಯೋಚನೆ ಮಾಡಿಕೊಂಡ್ರೆ, ಭೀಮ ಮಾಡಿದಾಗ ಅದರ ಫಲಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಯ್ಯೋ, ಸಣ್ಣ ಕಥೆಯನ್ನು ಇಟ್ಕೊಂಡು ಮಾತಾಡಲಿಕ್ಕೆ ಬರುವುದೇ. ಹೀಗಾಗಿ ಅಶ್ವಮೇಧ ಯಾಗದ ಕೊನೆ ಹಂತದಲ್ಲಿ ಇದನ್ನು ತೀರಾ ಕೃಷ್ಣ ಸೊಗಸಾಗಿ ಮಾತಾಡಿದ್ದತ್ತು ಸೂಚನೆ ಕೊಟ್ಟಿದ್ದ. ಹಾಗಾಗಿ ಧರ್ಮರಾಜ ವೈಷ್ಣವ ಧರ್ಮ ಹೇಗೆ ಏನು ಅಂತ ಎಕ್ಸ್ಕ್ಲೂಸಿವ್ ಆಗಿ ಕೇಳಿದ. ಅಲ್ಲಿಂದ ವಿವರಣೆ ಬಂದದ್ದು. ಇದೆಲ್ಲ ರಹಸ್ಯವಾದಂತಹ ಮಾತುಕತೆಗಳಿದ್ದಾಗೆ.
ಆದ್ರೆ ಸಂಸದೀಯ ಸಭೆಯಲ್ಲಿ ಆದದ್ರಿಂದ ವಿಷಯ ರಹಸ್ಯ ಪಬ್ಲಿಕ್ ಅಲ್ಲೇ ಚಿಂತನೆ. ಹೀಗೆ ವೈಷ್ಣವ ಧರ್ಮದ ಒಂದು ವಿಸ್ತಾರಕ್ಕೆ ಅವಕಾಶ. ಅದರಿಂದ ಉಳಿದ ಪಾಠಗಳಲ್ಲಿ ಅದು ಬಿಟ್ಟೋದದ್ದು, ಅದನ್ನು ತೀರಾ ಯಾರೋ ಮಾಡಿದ್ದು ಅಂದುಕೊಳ್ಳುವ ಹಾಗೆ ಅದನ್ನು ಹೊರಗಿಟ್ಟದ್ದು. ಸುತ್ತಂಗರ ಕೊನೆಗೂ ಮಹಾಭಾರತ ತಾತ್ಪರ್ಯನೇ ನೋಡಿರಲಿಲ್ಲ, ಅದರಿಂದ ಸಿಕ್ಕಿಬಿದ್ದ. ಒಂದು ಚೂರು ಗಮನಿಕೆಯಿಂದ ಎಷ್ಟು ಅಧ್ಯಾಯಗಳನ್ನು ಇಟ್ಟಿರಬೇಕು ಮೂಲದಲ್ಲಿ ಅಂತ ಯೋಚನೆ ಮಾಡಬಹುದಿತ್ತು. ನಮಗೆ ವಾದಿರಾಜರದ್ದು ಮತ್ತೆ ಮಧ್ವಾಚಾರ್ಯರದ್ದು ಇಬ್ಬರದ್ದು ಇಲ್ಲಿ ಕ್ಲೂ ಇರ್ಲಿಕ್ಕೆ ಹೋಗಿ ಈ ಎಲ್ಲ ಮತ್ತೆ ಸುತ್ತಂಕರಲ್ಲಿ ಪರಿವಿಡಿಯಲ್ಲಿ ಅದು ಉಂಟು. ಅವರ ಪುಸ್ತಕದಲ್ಲಿ ಸರ್ವಾತ್ಮನ ಇಲ್ಲ ಅಲ್ಲ, ಪುಸ್ತಕದಲ್ಲಿ ಇದನ್ನು ಬೇರೆ ಪುಟಗಳಲ್ಲಿ ಬೇರೆ ಪಾಠಗಳಲ್ಲಿ ಇದ್ದದ್ದು ಅಂತ ಹೇಳಿ ಸೇರ್ಪಡೆಯಾದದ್ದು ಎಲ್ಲ ತಾನು ನೋಡಿಕೊಂಡು ಇಟ್ಟುಕೊಂಡ 16 ಸಂಗತಿಗಳಲ್ಲಿ ಇಲ್ಲದ್ದು ಅಂತ ಸುಮಾರು ಪುಸ್ತಕಗಳನ್ನು ನೋಡಿದ್ದಾರೆ ಅವರು. ಅದರಿಂದ ಅದನ್ನು ಉಳಿಸಿಕೊಂಡಿದ್ದಾರೆ, ಇಲ್ಲ ಅಲ್ಲ. ಆದ್ರೆ ಅದು ಬಾರದಾಗಿ ಕೂತಿದೆ, ಹಿಂಬದಿಯಲ್ಲಿ ಬಂದಿದೆ. ಬೇರೆ ಕಡೆಯಲ್ಲಿ ನೋಡಬೇಕು. ಪರಿಶಿಷ್ಟದ ಲೆಕ್ಕಾಚಾರದಲ್ಲಿ ಅಧ್ಯಾಯ ವಯಸ್ಸು ಬರೀಲಿಲ್ಲವ ಸುತ್ತಂಕರ ಎಡಿಷನ್ ನಲ್ಲಿ. ಇದು ಎಷ್ಟನೇ ಅಧ್ಯಾಯ ಎಲ್ಲಿಂದಿಲ್ಲ, ಸೀದಾ ಉದ್ದಕ್ಕೆ ಗೆರೆ ಲೈನ್ ಹಾಕ್ತಾ 3,500 3,400 ಗೆರೆಗಳಿವೆ ಅಂತ ಹೇಳಿಕೊಳ್ಳೋ ನೆಲೆಯಲ್ಲಿ ಬಂದಿವೆ. ವಾಸ್ತವವಾಗಿ ಇರಲಿ, ಟೆಸ್ಟ್ ಇದೆ ಅಲ್ಲ, ಅದರಲ್ಲಿ ಪಾಠಾಂತರ ಇದೆ. ಅಲ್ಲಿ ಮತ್ತೆ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ವ್ಯತ್ಯಾಸ ಇದ್ದದನ್ನು ಗಮನಿಸಿದ್ದಾರೆ. ಅದು ಮುಖ್ಯ. ಸಿಗಲಾರದ ಸಂಗತಿಯಲ್ಲಿಯೂ ವ್ಯತ್ಯಾಸಗಳು, ಪಾಠಾಂತರಗಳನ್ನು 3-4 ಇರುವುದನ್ನು ಮಧ್ಯದಲ್ಲಿ ಬಿಟ್ಟು ಹೋದ ಕೆಲಸ, ಶ್ಲೋಕಗಳ ಸೇರ್ಪಡೆಯನ್ನು ಸಹ ಕೆಲಸ ಆಗಿದೆ. ನಮಗೆ ನೋಡುವವರಿಗೆ ಚೆನ್ನಾಗಿರುತ್ತೆ. ಇಷ್ಟಾಗಿ ನಾನು ಇದೇನಾಯ್ತು ನೋಡಿ, ಈಗ ಇದು ಸಾಲಲ್ಲಿ ಬರಲಿಲ್ಲ, ವೈಷ್ಣವ ಧರ್ಮದಲ್ಲಿ ಬಂದದ್ದು ದೇವರ ಪೂಜೆಯ ವಿಷಯ. ಪೂಜೆಯಲ್ಲಿ ಪ್ರಶಸ್ತವಾದ ಪುಷ್ಪಗಳೇನು ಅಂತ ಬಂತು. ಅದರಲ್ಲಿ ಕಮಲ ಪುಷ್ಪಗಳ ಪ್ರಾಶಸ್ತ್ಯ ಬಂತು. ಕೊನೆಗೆ ಕಮಲ ಪುಷ್ಪ ಹೋಗಿ ತುಳಸಿ ಪುಷ್ಪಕ್ಕೆ ಮೆರವಣಿಗೆ ಆಯಿತು. ತುಳಸಿ ಪುಷ್ಪಕ್ಕೆ ಮೆರವಣಿಗೆ ಆದ ತಕ್ಷಣ ತುಳಸಿ ಪುಷ್ಪಕ್ಕಿಂತ ಮಿಗಿಲಾದದ್ದು ಬಕಪುಷ್ಪ ಅಂದ್ರೆ ಎಲ್ಲಿ ಹೋಗುದು ನಾವು? ತುಳಸಿ ಶಬ್ದ ಹಾಕ್ಲಿಲ್ಲ ಅಲ್ಲಿ, ತತಃ ಅಂತ ಇರುದು. ಈ ಶ್ಲೋಕ ಆಚೀಚೆ ಇರ್ಬಹುದಾ ಅಂತ ನಾನು ನೋಡ್ಲಿಕ್ಕೆಲ್ಲ ಹೊರಟದ್ದು. ಶ್ಲೋಕ ಆಚೀಚೆ ಸಿಗಲಿಲ್ಲ. ಮತ್ತೆ ಕೊನೆಗೆ ನನಗೆ ಮತ್ತೆ ಒಂದು ಮಾತು ಸಿಕ್ಕಿದೆ, ಏನದು ಬಕಪುಷ್ಪ ಯುದ್ಧದಲ್ಲಿ ಬಿಲ್ವ ಪುಷ್ಪ ಅಂತ ಒಂದು ಪಾಠ ಬಂತು. ಈಗ ಸಿಕ್ಕಿತ್ತು. ಈಗ ಗೊತ್ತಾಯ್ತು ನನಗೆ ಏನು ಇದು ಬೇಕೆಂದ್ರೆ ಸಿಕ್ಕಿಸಿದ್ದೊಬ್ಬರು ಅಂತ. ಯಾಕೆ? ವೈಷ್ಣವ ಧರ್ಮದಲ್ಲಿ ಶಿವ ಮಹಿಮೆಯನ್ನು ಬೇಕಾದಷ್ಟು ಮಧ್ಯೆಯಲ್ಲಿ ಮಾತಾಡಿದ್ದಾನೆ ಕೃಷ್ಣ. ಹಾಗಾಗಿ ಕೃಷ್ಣನೇ ಬೇಕು ಅಂತ ಸಿಕ್ಕಿಸಿದ್ದಿರಬಹುದು. ಕೃಷ್ಣ ಸಿಕ್ಕಿಸಿದ್ದಾನೆ ಅಂತೇಳಿ ಯಾರು ಸಿಕ್ಕಿಸಿಕ್ಕೂ ಸಾಕು. ತುಳಸಿಗಿಂತ ಮಿಗಿಲು ಬಿಲ್ವ ಅದು ಹೇಳಬೇಕು ಅವ್ರು. ಯಾಕೆ? ತುಳಸಿ ಕೃಷ್ಣನಿಗಲ್ವಾ, ಅದಕ್ಕಿಂತ ಮಿಗಿಲು ಬಿಲ್ವ ಹೇಳಿದ್ರೆ ಅವರಿಗೆ ಒಟ್ಟು ಖುಷಿ ಆಗುದು. ಲೋಕದ ಲೆಕ್ಕಾಚಾರದಲ್ಲಿ ಆಗಿದೆ, ಪುರಾಣಗಳ ಭಾಷೆ ಆಗಿ. ಲೋಕದ ಲೆಕ್ಕಾಚಾರದಲ್ಲಿ ನೋಡಿ, ಕೃಷ್ಣನೇ ಅರ್ಜುನನ್ನು ಕರ್ಕೊಂಡು ಹೋಗಿ ಕೈಲಾಸದ ಚಿಂತನೆ ಮಾಡಿಸಿ ಪಾಶ್ವತಾಸ್ತ್ರಗಳಲ್ಲಿ ಅವನೇ ಸರ್ವಸ್ವ ಅಂತ ಕುಣಿಸಯ್ಯ ಮೆರಿಸಯ್ಯ ಹೇಳಲಿಲ್ವಾ? ಸುಮ್ಮನೆ ಹಾಗೆ ಅವನು ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಿ ನನಗೆ ಮಗ ಬೇಕು ಸಾಂಬ ಅಂತ ಹೇಳಿ ತಗೊಂಡಿಲ್ವಾ? ಹೀಗೆ ಬೇಕೆಂದ್ಲೇ ಕೃಷ್ಣನು ಮೋಹ ಮಾಡುತ್ತಾನೆ. ಚರ್ಯೆಯಲ್ಲೇ ಮಾಡಿದವ ಮಾತಿನಲ್ಲಿ ಮಾಡದಿರ್ತಾನ. ಆದ್ರಿಂದ ಕೃಷ್ಣ ಬೇಕೆಂದಲೇ ತುಳಸಿ ಶ್ರೇಷ್ಠ, ಮತ್ತೆ ಮತ್ತೆ ಬಿಲ್ಲೋ ಶ್ರೇಷ್ಠ, ಮತ್ತೆ ತುಳಸಿಗಿಂತ ಅಂತ ಶಬ್ದ ಇಲ್ಲ, ಮತ್ತೆ ಮತ್ತೆ ಬಿಲ್ಲೋ ಶ್ರೇಷ್ಠ, ನನಗೆ ಭಾರಿ ಇಷ್ಟ. ಅದರಿಂದ ಬಕಪುಷ್ಪ ಅಲ್ಲ, ಅದು ಬಕುಳ. ನೋಡಿ, ವಾದಿರಾಜರೇ ಬಕುಳ ಅಂತ ಬರೀತಾರೆ. ಹಾಗಾದ್ರೆ ಅವರ ಪಾಠ ಪ್ರಕಾರ ಬಕಪುಷ್ಪವೇ ಆಗಿದೆ. ಆದ್ರೆ ಯಾಕೆ ಬರಬೇಕು? ಅಲ್ಲ, ಬಕಕ್ಕಿಂತಲೂ ಸವರ್ಣ ಇಟ್ಟಿದೆ. ಎಂತ ಸವರ್ಣ ಅಂದ್ರೆ ಗೊತ್ತಿಲ್ಲ. ಚಿನ್ನದ ವಿಕಾರ ಅಂತ ಹೇಳಿದ್ರೆ ವಾಸನೆ ಇಲ್ಲ, ಅದರಲ್ಲಿ ಪರಿಮಳ ಇಲ್ಲ. ಆದ್ರಿಂದ ಚಿನ್ನದ ಪುಷ್ಪಕ್ಕೆ ಬೆಲೆ ಇಲ್ಲ ಅಂತ ಬೇರೆ ಪುರಾಣಗಳು ಬೈದಿವೆ. ಅದನ್ನು ನಾನು ತುಳಸಿಯ ಪ್ರಕರಣದಲ್ಲಿ ಅದನ್ನು ಕೋಟ್ ಮಾಡಿದ್ದೇನೆ. ಆದ್ರಿಂದ ಬಿಲ್ವವನ್ನು ಹೇಳಲಿಕ್ಕೆ ಹೊರಟದ್ದು ಅಂತ ಹೇಳಿಕೊಂಡ್ರೆ ಅದು ಪ್ರಕರಣದಲ್ಲಿ ಸಿದ್ಧವಾದದ್ದೇ ಮೋಹಕ್ಕಾಗಿ. ಅದು ವಿಶೇಷ ಅಲ್ಲ. ಕೂಡಲೇ ನೆಕ್ಸ್ಟ್ ಗೆರೆಯಲ್ಲಿ ಹೇಳಿದ್ದಾರೆ ಅವರು, ತುಳಸಿ ಪುಷ್ಪ ಇಲ್ಲದಿದ್ರೆ ಇದು ಹಾಕಿ, ಎಲೆ ಹಾಕಿ. ಎಲೆ ಇಲ್ಲ ಆದ್ರೆ ಅದರದ್ದು ಬೇರು ಕಾಂಡ ಆಗ್ತದೆ, ಗಡ್ಡಿ ಆಗ್ತದೆ, ಇಲ್ಲ ಮಣ್ಣು ಆಗುತ್ತೆ. ಇಷ್ಟೆಲ್ಲ ಹೇಳಬೇಕಾದ್ರೆ ಅವರು ತುಳಸಿಯನ್ನು ಕೊನೆಯಲ್ಲಿ ನಿಲ್ಲಿಸಿರ್ಬೇಕಲ್ಲ. ಇಲ್ಲಾದ್ರೆ ಬಿಲ್ವದ್ದೆಲ್ಲ ಹೇಳಿ ಅಲ್ಲ, ಅಥವಾ ಬಕದ್ದೆಲ್ಲ ಹೇಳಿ. ರಂಜಿ ಬಾಡುವುದಿಲ್ಲ, 106 ದಿನ ಬರುತ್ತೆ. ಒಣಗಿಸಿದ ರಂಜಿ ಅಂತ ಹೇಳಿಬಿಟ್ರೆ ಒಂದು ಗೋಣಿ ಸಿಗ್ತದೆ ನಮಗೆ. 365 ದಿವಸಕ್ಕೂ ದಿನಕ್ಕೆ 10 ಕಾಯಿ ಮಾಡುವುದು. ಹೇಗೆ? 10 ವರ್ಷಕ್ಕೂ ಉಳಿತದೆ ರಂಜಿ. ಆದಿತಾ? ಹೇಳಲೇ ಇಲ್ಲ ರಂಜಿ ಪುಷ್ಪದ ಬಗ್ಗೆ. ರಂಜಿ ಆಗಲಿ, ರಂಜಿ ಅಂದ್ರೆ ಬಕ್ಕಳ. ಬಿಲ್ಲು ಹಾಗೆ, ಬಿಲ್ಲು ಒಣಗಿದ್ರೂ ಇರ್ತದೆ, ಬದುಕಿರ್ತದೆ, ಅದು ಗೋಣಿಗಟ್ಟಲೆ ಇರ್ಲಿಕ್ಕೂ ಬರ್ತದೆ. ಆದ್ರಿಂದ ನೋಡಿ, ಅದು ಪಾಠದಲ್ಲಿ ಇಲ್ಲದೆ ಇರ್ಲಿಕ್ಕೆ ಹೋಗಿ, ಇತ್ತ ಕೆಲವು ಪುಟಗಳಲ್ಲಿ ನೋಡ್ಲಿಕ್ಕೆ ಹೋಗಿ ನನಗಲ್ಲಿ ಪಾಠಾಂತರ ಶುದ್ಧಿ ಹುಡುಕುವುದು ಬಹಳ ಕಷ್ಟದ ಕೆಲಸ ಆಗಿತ್ತು. ಬೇರೆ ವ್ಯಾಖ್ಯಾನಕಾರ ನೋಡುವುದು ಏನೇ ಇರಲಿ, ಕೃಷ್ಣ ಭೀಷ್ಮನಿಗಿಂತ ಮಿಗಿಲಾಗಿ ನನಗೆ ಬೇಕು ಅಂತ ಧರ್ಮರಾಜ ಕೇಳಿಕೊಂಡದ್ದಕ್ಕೆ ಮಾತು ಹೇಳಿದ್ದಾನೆ ಕೃಷ್ಣ ಎನ್ನುವುದು ಗ್ಯಾರಂಟಿ. ಹಾಗಾಗಿ ಕೃಷ್ಣ ಹೇಳುತ್ತಾನೆ, ಮುಖ್ಯವಾಗಿ ವಿಶೇಷ ಅನ್ನದಾನದ ಕಥೆ ಅಂತ ಹೇಳ್ತಾ, ಕಲಿಯುಗಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಅನ್ನದ ವೈಶಿಷ್ಟ್ಯ ಹೇಳ್ತಾ, ಕೃತ್ವಾ ಅದು ಪಾಪಂ ಬಹುಶಃ ಅಯ್ಯೋ ದದ್ಯಾದ ಅನ್ನಂ ಅರ್ಥಿನೇ. ಒಬ್ಬ ಬೇಡುಗನಿಗೆ
ಬಯಸಿದವನಿಗೆ ಅನ್ನ ಅಂತ ಕೇಳಿದವನಿಗೆ ಅನ್ನವನ್ನು ಒಮ್ಮೆ ಕೊಟ್ರೆ ಅವ ಎಲ್ಲ ಪಾಪದಿಂದ ನಿವೃತ್ತನಾಗ್ತಾನೆ. ಬ್ರಾಹ್ಮಣಾಯ ವಿಶೇಷೇಣ ಸರ್ವ ಪಾಪೈ ಪ್ರಮುಚ್ಯತೆ. ಅದರಲ್ಲೇ ಒಬ್ಬ ಜ್ಞಾನಿಯಾದವ ಊಟಕ್ಕೆ ಸಿಕ್ಕಿದರೆ ಎಲ್ಲ ಪಾಪಗಳಿಂದ ಅವನಿಗೆ ನಿವೃತ್ತಿ ಇದೆ ಅಂತ ಹೇಳಿ ಅನ್ನದಾನದ ಮಹಿಮೆ. ಅನ್ನದಹ ಪ್ರಾಣದಹ ಲೋಕಿ. ಊಟ ಕೊಟ್ಟರೆ ಅವನಿಗೆ ಬಲ ಬರ್ತದೆ, ಪುಷ್ಟಿ ಬರ್ತದೆ. ಅದರಿಂದ ಪ್ರಾಣ ಕೊಟ್ಟಾಗೆ. ಪ್ರಾಣದಹ ಸರ್ವತೋಪವೇ. ಪ್ರಾಣ ಕೊಟ್ಟರೆ ಎಲ್ಲ ಕೊಟ್ಟಾಗೆ, ಇನ್ನೇನು ಬೇಕು? ಪ್ರಾಣ ಇದ್ರೆ ಎಲ್ಲ ಸಿಗುತ್ತೆ ಅಂತ. ಪ್ರಾಣವೇ ಹೋಗುದಾದ್ರೆ ಹಾಗಾಗಿ ಪ್ರಾಣವನ್ನು ಕೊಟ್ಟವ ಎಲ್ಲ ಕೊಟ್ಟಾಗೆ. ಪ್ರಾಣವನ್ನು ಕೊಡುವುದು ಅನ್ನ ಕೊಟ್ಟದ್ರಿಂದ ಅದನ್ನು ಅನ್ನವನ್ನು ಕೊಡುವಂತ. ಅನ್ನ ಅಮೃತಮಿತ್ಯಾಹು. ಅನ್ನ ಅಂದ್ರೆ ಅಮೃತ ಅಲ್ವಾ, ಬದುಕಿಸುವುದಲ್ವಾ, ತಾಕತ್ತು ಕೊಡುವುದಲ್ವಾ, ಕ್ಷೀಣ ಆಗುವ ಅಂತ ವ್ಯಕ್ತಿಯನ್ನು ಮತ್ತೆ ಎತ್ತಿ ಹಿಡಿಯತಕ್ಕದ್ದಲ್ವಾ ಅನ್ನ ಆಹಾರ. ಅದರಿಂದ ಅನ್ನಂ ಪ್ರಜನನ ಸ್ಮೃತ. ಅನ್ನ ಮರು ಹುಟ್ಟು ಕೊಡುತ್ತೆ, ಬೆಳೆಸ್ತದೆ, ಪರಮಾತ್ಮನನ್ನು ನೆನಪಿಸ್ತದೆ. ಊಟ ಮಾಡಿದರೆ ಉಂಟು. ಉಪನಿಷತ್ತೇಳಿ ಕಥೆ ಬರುತ್ತೆ. ಸುಮ್ಮನೆ ಊಟ ಮಾಡೋದು, ಕೈ ತೊಳೆಯುವುದು, ಪಾತ್ರೆ ತೊಳೆಯುವುದು, ಪ್ರಿಪರೇಷನ್, ತರ್ಲಿಕ್ಕೆ ಹೋಗುದು, ತಿನ್ನುವುದು ಅಂತ ಒಂದು ಇಲ್ಲದಿದ್ದರೆ ಎಷ್ಟು ಕೆಲಸ ನಿಲ್ತದೆ ನೋಡಿ. ಹಾಗೆ ಮಾಡಿ ತಿನ್ನದೆ ಕೂತ. 1-2-3 ದಿನ ಆದಾಗ ಶಿಷ್ಯನಲ್ಲಿ ಗುರುಗಳು ಹೇಳುತ್ತಾರೆ, ಹಾಗೆ ಆಕ್ಷೇಪ ಮಾಡಿ ಊಟ ಮಾಡಿದ ಕೂತದ್ದವ ನೋಡು ಅಂದ್ರು. ಕೊನೆಗೆ ಮಂತ್ರ ಹೇಳಲಿಕ್ಕೆ ಹೇಳ್ತಾರೆ, ಅದು ನೆನಪಾಗುವುದಿಲ್ಲ ಅವನೇ ಅಂತಾನೆ. ಗೊತ್ತಾಯ್ತಾ, ತಿಂದು ಬಾ ಅಂದು. ತಿಂದು ಬಂದ. ಮತ್ತೆ ಹೇಳ್ತಾರೆ, ನೆನಪಾಯ್ತಾನೆ ನೋಡಿ. ತಿನ್ನುವುದರಿಂದ ಹೊಟ್ಟೆ ಮಾತ್ರ ಗಟ್ಟಿ ಆಗುವುದಲ್ಲ, ದೇಹ ಮಾತ್ರ ತ್ರಾಣ ಬರುವುದಲ್ಲ, ಮತ್ತೆ ಮನಸ್ಸಿಗೂ ಅದರಿಂದ ಪುಷ್ಟಿ ಸಿಗ್ತದೆ, ಧೀಶಕ್ತಿ ಬೆಳೀತದೆ. ಅಂದು ಉಪವಾಸ ಮಾಡಿದ್ರೆ, ತಿನ್ನುವುದು ನಿಲ್ಲಿಸಿದ್ರೆ, ಬರೇ ಮೈಗೆ ಮಾಂಸಖಂಡಕ್ಕೆ ಬೇಕಾದಂತಹ ಪದಾರ್ಥಗಳು ಉಪಯೋಗಿಸಿಕೊಂಡ್ರೆ ಮನಸ್ಸು ಗಟ್ಟಿಯಾಗುವುದಿಲ್ಲ. ಅದರಿಂದ ಊಟ ಕೊಡುವುದರಿಂದ ಸರ್ವಾತ್ಮನ ವ್ಯಕ್ತಿಗೆ ಪುಷ್ಟಿ ಸಿಗುತ್ತೆ. ಅದರಿಂದ ಒಳ್ಳೆಯ ಥಿಂಕರ್ ಆಗ್ತಾನೆ. ದೇವರ ಎಚ್ಚರ ಮಾಡಿಕೊಳ್ಳೋ. ಶುದ್ಧ ಆಹಾರದಿಂದ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ ಅಂತ. ವಿಚಾರದಲ್ಲಿನ ಶುದ್ಧತೆಯಂತೆ ಆಹಾರದಲ್ಲಿನ ಶುದ್ಧತೆಯು ಮನಸ್ಸಿಗೆ, ಮನುಷ್ಯನ ದೇವರ ಎಚ್ಚರಕ್ಕೆ ಕಾರಣ ಆಗ್ತದೆ. ದೊಡ್ಡ ಸಂಗತಿಯನ್ನು ಅನುಸಂಧಾನ ಮಾಡಲಿಕ್ಕೆ ಒಳ್ಳೆಯ ಆಹಾರ ಕೆಲಸ ಕೊಡುತ್ತದೆ. ಯಾಕೆ? ಒಳ್ಳೆಯ ಆಹಾರಗಳಲ್ಲಿ ದೇವತೆಗಳು ಅಭಿಮಾನಿಗಳಾಗಿರ್ತಾರೆ, ಕೆಟ್ಟ ಆಹಾರಗಳಲ್ಲಿ ದೈತ್ಯರು ಅಭಿಮಾನಿಗಳಾಗಿ ಕಂಟ್ರೋಲರ್ ಆಗಿರ್ತಾರೆ. ಒಳ್ಳೆಯ ಆಹಾರ ದೇವತೆಗಳ ದೊಡ್ಡ ದೊಡ್ಡ ರೂಪಗಳಿಂದ ಸೃಷ್ಟಿಯನ್ನು ಪಡೆದಿರ್ತವೆ ಉನ್ನತ ಅವಯವಗಳಲ್ಲಿ. ದುಷ್ಟ ಆಹಾರಗಳು, ವರ್ಜ್ಯಾಹಾರಗಳು, ಆ ಪದಾರ್ಥಗಳು ದೈತ್ಯರ ಕಲಿ ಮುಂತಾದವರ ದೇಹದಿಂದ ಸೃಷ್ಟಿಯನ್ನು ಪಡೆದಿರ್ತವೆ. ಅದರಲ್ಲಿಯೂ ನೆತ್ತರು ಮುಂತಾದ ಸಂಗತಿಯಿಂದ ಹುಟ್ಟಿ ಬಂದಿರ್ತವೆ. ಈಗ ನಾವು ತಿನ್ನುವ ಬೊಜ್ಜಿಗಳ ಕತೆ ನೋಡಿ, ಇದರಿಂದ ಪರಿಣಾಮ ನೋಡಿ ಮನುಷ್ಯನಲ್ಲಿ. ಆದ್ರಿಂದ ಕೆಟ್ಟ ಮನಸ್ಸಾಗುವುದು, ಕೆಟ್ಟ ದೇಹಗಳು ಬೆಳೆಯುವುದು, ಕೆಟ್ಟ ರೋಗಗಳು ಬರುವುದು ಎಲ್ಲ ಕಾರಣ ಆಹಾರ. ಆದ್ರಿಂದ ಆಹಾರ ಚೆನ್ನಾಗಿರಲಿ ಅಂತ ಅನ್ನ ಆದ್ರಿಂದ ಬಹಳ ದೊಡ್ಡದಾದಂತಹ ಕೆಲಸ ಮಾಡುತ್ತದೆ. ಅನ್ನ ಪ್ರಣಾಶೆ ಸೀದಂತಿ ಶರೀರೇ ಪಂಚಧಾತವ. ಅನ್ನ ಕಡಿಮೆ ಮಾಡಿದ್ರೆ, ತಿನ್ನದೇ ಇದ್ರೆ, ಕೊಡದಿದ್ರೆ, ಸಿಗದಿದ್ರೆ ದೇಹದಲ್ಲಿನ ಪಂಚಧಾತುಗಳು, ಚರ್ಮ ತ್ವಕ್ ಬಿಡಿ, ಹೊರಗಿಂದ ಸಪ್ತಧಾತುವಿನ ಶರೀರ ಇದು. ಹೊರಗಿಂದ ಒಳಗೆ ನೋಡುವುದಾದ್ರೆ ಹೊರಗೆ ಮುಟ್ಟಿದಾಗ ತ್ವಕ್, ತ್ವಗಟ್ಟೆ, ಅದರೊಳಗೆ ಚರ್ಮ. ಮೇಲಿನದ್ದು ಚರ್ಮ ಅಲ್ಲ, ಮೇಲಿನದ್ದು ತೊಗಟೆ, ಮರದಲ್ಲಿದ್ದಾಗೆ. ಇದರ ಮೆಲ್ಲ ತಿಕ್ಕಿ ತೆಗೆದ್ರೆ ಚರ್ಮ ಹೋಗ್ತದೆ, ಅಲ್ಲ ಚರ್ಮ ಹೋಗುದಿಲ್ಲ, ತೊಗಟೆ ಹೋಗ್ತದೆ, ತ್ವಕ್. ಆಗ ಚರ್ಮ ಕಾಣ್ತದೆ, ಕೆಂಪು ಕೆಂಪದು ಚರ್ಮ. ಅದನ್ನು ಸುಲಿದಾಗ ನೆತ್ತರ ಬರುವುದು. ತ್ವಕ್, ಚರ್ಮ, ರುಧಿರ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ ಇವೆಲ್ಲ ಒಳಗಿರುವಂಥದ್ದು. ಸುಲಿದಾಗ ನೆತ್ತರು ಬರುತ್ತದೆ, ಮಾಂಸ ಬರುತ್ತದೆ, ಮಜ್ಜೆ ಸಿಗ್ತದೆ, ಮೇಧಸ್ಸು, ಆನಂತರ ಅಸ್ಥಿ ಎಲುಬು ಕಾಣ್ತದೆ. ಈ ಒಳಗಿನ ಪಂಚಧಾತುಗಳು ತ್ವಕ್ಚರ್ಮ ಬಿಡಿ, ಸಪ್ತಧಾತುಗಳ ಶರೀರದಲ್ಲಿ. ಆನಂತರ ರುಧಿರ, ಮಜ್ಜ, ಮೇಧಸ್ಸು, ಅಸ್ಥಿ ಇವೆಲ್ಲ ಒಳಗಿರುವವುಗಳು ಪುಷ್ಟಿ ಪಡೆಯುವುದು ಅನ್ನದಿಂದ. ಅನ್ನ ಕಮ್ಮಿ ಆಯ್ತೋ ಇಲ್ಲ ಆಯ್ತೋ, ಮಾಂಸಖಂಡಗಳು ಬೆಳೆಯುವುದು ನಿಲ್ಲಿಸ್ತಾವೆ, ಅಸ್ಥಿ ಕಾಣ್ಲಿಕ್ಕೆ ಶುರು ಆಗ್ತದೆ, ನೆತ್ತರು ಬತ್ತಿ ಹೋಗ್ತದೆ, ಕೊನೆಗೆ ನಿತ್ರಾಣ ಬರ್ತದೆ, ಮಜ್ಜೆಸುಗಳ ಮ್ಯಾರೋಸುಗಳು ಕೆಲಸ ಮಾಡುವುದಿಲ್ಲ ಮತ್ತೆ ಎಲ್ಲ ಹೇಳ್ತಾರೆ. ಹೀಗೆ ಊಟದ ಕತೆ. ಈ ಊಟದ ಬರುವಿಕೆ ಹೇಗೆ ಅಂತ ಕೃಷ್ಣ ಹೇಳ್ತಾನೆ. ಇದೊಂದು ಸೋಜಿಗವಾದ ಒಂದು ಸಂಗತಿ. ಆದತ್ತೇ ಹಿ ರಸಂ ಸರ್ವಂ ಆದಿತ್ಯ ಸ್ವಗವಸ್ತಿಭಿ. ಸೂರ್ಯ ತಾನು ಉದಯಿಸಿದಾಗ ತನ್ನ ಕಿರಣಗಳಿಂದ ನೀರಿನ ಪಸೆಯನ್ನು, ನೆಲದ ಸಾರವನ್ನೆಲ್ಲ ಹೀರುತ್ತಾನೆ. ಆದ್ದರಿಂದ ಅವನಿಗೆ ಆದತ್ತೆ ಇತಿ ಆದಿತ್ಯ ಅಂತ ಹೆಸರು. ಎಳೆಯುವುದರಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಏನನ್ನು ಎಳಿತಾನೆ?
ವಾತಾವರಣದಲ್ಲಿನ ನೀರಿನ ಅಂಶವನ್ನೆಲ್ಲ ಹೇಳಿದ್ದಾರೆ ಬಿಸಿ ಆದ್ರಿಂದ. ಈಗೇನಾಯ್ತು, ವಾಯು ತಸ್ಮಾತ್ ಸಮಾದಾಯ ರಸಂ ಮೇಘೇಶು ಧಾರೆ. ಗಾಳಿ ಎಳ್ಕೊಂಡೋಗಿ ಆ ಎಳೆದ ಪಸೆಯನ್ನು ಮುದ್ದೆ ಮಾಡಿ ಒಂದು ರೀತಿಯ ಗಾಳಿ ಬಂದಾಗ ತೇವಾಂಶದಿಂದಾಗಿ ಆ ರಸಕ್ಕೆ ಒಂದು ಇಬ್ಬನಿಯ ಮುಖ ಬರ್ತದೆ. ಅವತ್ತು ಎತ್ಕೊಂಡು ಹೋಗಿ ಮೋಡದಲ್ಲಿ ತುಂಬಿಸ್ತಾನೆ. ಮೋಡ ಆಗ್ತದಾಗ ವಾತಾವರಣದಲ್ಲಿ ನೀರು ಅಡೆಗೆ ಗಟ್ಟಿ ಕಟ್ಟಿ ಮಣ್ಣಿನ ಕಣಗಳಿಂದ ಅದು ಒಂದು ರೂಪವನ್ನು ಪಡಿತದೆ, ಮೋಡದ ರೂಪವನ್ನು. ಇದು ಕೆಲಸ ಗಾಳಿ ಮಾಡ್ತದೆ. ಸೂರ್ಯನ ಕೆಲಸ ಆಯ್ತು, ಈಗ ಗಾಳಿ ಕೆಲಸ ಅಂತರಿಕ್ಷದಲ್ಲಿ. ತತ್ತು ಮೇಘಗತಂ ಭೂಮೌ ಶಕ್ರೋ ವರ್ಷತಿ ತಾದೃಶ. ಈಗ ಮೂರನೇ ಲೋಕದ ಕತೆ ನೋಡಿದ್ರೆ, ಮೇಲಕ್ಕೆ ಹೋಗಿದ ಮೋಡವನ್ನು ಮತ್ತೆ ವ್ಯವಸ್ಥೆಗೊಳಿಸಿ ಇಂದ್ರ ನೆಲಕ್ಕೆ ಮಳೆಯಾಗಿ ಬೀಳುವಂತೆ ಮಾಡುತ್ತಾನೆ. ಅಲ್ಲಿ ಮುಗಿಲಿಲ್ಲ. ಈ ಮೂರು ಜನರದ್ದು ಕೆಲಸ, ಆದಿತ್ಯ ವಾಯು ಇಂದ್ರನದ್ದು ಕೆಲಸ ಆಯ್ತು. ಇನ್ನು ತೇನ ದಿಗ್ಧಾ ಭವೇದು ದೇವಿ ಮಹೀ ಪ್ರೀತಾಚ ಭಾರತ. ಸುರಿಸಿದ ಮಳೆಯಿಂದಾಗಿ ನೆಲದೇವಿ ಕರೀತಾರೆ ದೇವಿ ಮಹಿ ಅಂತ. ಭೂದೇವಿಗೆ ಖುಷಿ ಆಗತ್ತೆ, ಒದ್ದೆಯಾದವಳು ಖುಷಿ ಆಗ್ತದೆ, ಸಂತೋಷ ಪಡ್ತಾಳೆ. ಹೀಗೆ ಅವಳಿಗೆ ಸಂತೋಷ ಆಗಲಿ ಹೋಗಿ ತಸ್ಯಾಂ ಸಸ್ಯಾನಿ ರೋಹಂತಿ. ಅಲ್ಲಿಂದ ಬೆಳೆಗಳು ಗಿಡಗಳು ಹೇಳುತ್ತವೆ. ನೀರು ಬಿದ್ದ ನೆಲದಲ್ಲಿ ಸಹಜವಾಗಿಯೇ ಪ್ರರೋಹಣ ಆಗ್ತದೆ. ತೈಹಿ ಜೀವಂತಿ ಅಖಿಲ ಪ್ರಜಾ. ಅದನ್ನು ತಿಂದು ಬದುಕುವರೇ ಅಲ್ಲ. ಆಹಾರದ ಮೂಲವಾಗಿ ಪತ್ರಪುಷ್ಪಗಳಾಗಿ, ಹಣ್ಣು ತರಕಾರಿಗಳನ್ನಾಗಿಸಿ, ಕಾಡು ಬೇಳೆಗಳನ್ನಾಗಿಸಿಕೊಂಡು ಇಡೀ ಪ್ರಾಣಿ ಪ್ರಪಂಚ, ಕ್ರಿಮಿಕೀಟಗಳು, ಮನುಷ್ಯ, ಎಲ್ಲಾ ಜೀವಜಾತಗಳು ಇವುಗಳನ್ನೇ ತಿಂದು ಬದುಕುತ್ತೆ. ಮರಮಟ್ಟುಗಳನ್ನೇ, ಸ್ಥಾವರ ಪ್ರಪಂಚವನ್ನೇ, ನೆಲವದ್ದೇ ಆದಾಗ ಬೆಳೆದು ಬಂದ ಸಂಗತಿಗಳನ್ನೇ ತಿಂದು ಬದುಕುವ ಪ್ರಾಣಿಗಳು. ಇದರಿಂದ ಪ್ರಾಣಿಗಳ ಕಥೆ ಏನು, ಪೌಷ್ಟಿಕಾಂಶದ ವ್ಯವಸ್ಥೆ ಹೇಗೆ, ಬದುಕುವ ರೀತಿಯಲ್ಲಿ, ಊಟದ ಕಥೆ ಹೆಂಗೆ, ಮನುಷ್ಯನೇ ಆಗಲಿ ಅವನು ತಯಾರು ಮಾಡಿ ತಿನ್ಲಿ, ನೆಲದಲ್ಲೇ ತಾನೇ ಬಂದದ್ದು. ಆದ್ರಿಂದ ಅವನಿಗೆ ಮಾಂಸ ಮೇಧೋಸ್ತಿ ಮಜ್ಜಾನಾಂ ಸಂಭವ ತೆಬ್ಬೇವಹಿ. ಇದರಿಂದ ಎಲ್ಲರಿಗೂ ಪುಷ್ಟಿ ಆಗ್ತದೆ. ತಿನ್ನುವ ಮೂಲಕ ಮಾಂಸ ಖಂಡಗಳು ಬೆಳಿತಾವೆ, ಒಳಗಿಂದ ಮೇಧಸ್ಸು, ಅಸ್ಥಿ, ಎಲುಬು ಗಟ್ಟಿ ಆಗ್ತದೆ, ಮಜ್ಜೆಗಳು ಸೇರ್ತಾವೆ, ನೆತ್ತಲು ಹೆಚ್ಚುತ್ತದೆ ದೇಹದೊಳಗೆ. ಅದನ್ನ ಆಹಾರದಿಂದಾಗಿ ನೋಡಿ ಮನುಷ್ಯ ಗಟ್ಟಿ ಆಗ್ತಾನೆ. ಅದಕ್ಕೆ ಬೇಕಾದ್ದು ಸೂರ್ಯನ ಪ್ರತಾಪ, ಗಾಳಿಯ ಒತ್ತಡ, ಇಂದ್ರನ ಕಾರುಣ್ಯ, ನೆಲದ ವೈಭವ. ಇವರೆಲ್ಲ ದೇವತೆಗಳದ್ದು ಭವನಗಳೆಲ್ಲ ಇವೆ ಅಂತರಿಕ್ಷ ಲೋಕದಲ್ಲಿ, ಮೇಲ್ಲೋಕದಲ್ಲಿ. ವಾಸ್ತವವಾಗಿ ಎಲ್ಲ ದೇವತೆಗಳದು. ಇಂದ್ರನಿದ್ದಾನೆ, ವಾಯುವಿದ್ದಾನೆ, ಸೂರ್ಯ ಇದ್ದಾನೆ, ಭೂದೇವಿ ಇದ್ದಾಳೆ. ಇವರದೆಲ್ಲ ದೊಡ್ಡ ದೊಡ್ಡ ಲೋಕಗಳು. ಭವನಾನಿ ಚ ದಿವ್ಯಾನಿ ದಿವಿ ತೇಷಾಂ ಮಹಾತ್ಮನಾಂ. ಇವರ ಕಣ್ಣಿಗೆ ಕಾಣದ ಅಭೂತಪೂರ್ವವಾದಂತಹ ದೊಡ್ಡ ದೊಡ್ಡ ಸದ್ಮಗಳಿವೆ. ಅಲ್ಲಿ ಎಲ್ಲ ಉಂಟು. ನಾನಾ ಸಂಸ್ಥಾನ ರೂಪಾಣಿ ನಾನಾ ಭೂತಯುತಾನಿಶ. ಎಲ್ಲರೂ ಇರುವ ಬಗೆ ಬಗೆಯ ದೇವತೆಗಳು, ಅಭಿಮಾನಿಗಳು. ಇವರಲ್ಲೀಗ ಯವನ ಲೋಕ ಅಂದೇನು ತಿಳ್ಕೊಂಡ್ರಿ? ಯಮ ಒಬ್ಬನೇ ಅಲ್ಲಿ ಇರುವುದಲ್ಲ, ಅವನ ಅಸಿಸ್ಟೆನ್ಸ್ಗಳಿದ್ದಾರೆ, ಪರಿವಾರದವರಿದ್ದಾರೆ, ನರಕಗಳಿವೆ. ಎಲ್ಲ ಪಾತಾಳದ ಕೆಳಗೆ, 7 ಲೋಕದ ಕೆಳಗಿರುವುದು ನರಕ. ಅದನ್ನು ಭೌಗೋಳಿಕವಾಗಿ ಗುರುತಿಸ್ತಾರೆ. ಅಲ್ಲಿ ಮತ್ತೆ ಈ ರೋಗಗಳು ಇದ್ದಾರೆ. ರೋಗಗಳ ದೇವತೆಗಳ ಮನೆ, ಯಮನ ಮನೆ ಪಕ್ಕದಲ್ಲಿ ಜ್ವರನ ಮನೆ, ಅತಿಸಾರನ ಮನೆ, ಅಪಸ್ಮಾರನ ಮನೆ. ಇವೆಲ್ಲ ಹೆಸರು. ಅಪಸ್ಮಾರನ ಮೂರ್ಛೆ ರೋಗದ ಮನೆ, ರೋಗನ ಮನೆ. ಆಯಾ ರೋಗದವರ ಮನೆಗಳೆಲ್ಲ ಭವನಗಳು ದೊಡ್ಡ ದೊಡ್ಡದು. ಹಾಗೆ ಇಲ್ಲಿ ಆದಿತ್ಯನ, ವಾಯುವಿನ ಈ ಸರ್ಕಲ್ ಮಾಡಿದವರಿಗೆ, ಅನ್ನ ವ್ಯವಸ್ಥೆ ಮಾಡಿದವರ ದೊಡ್ಡ ದೊಡ್ಡ ಬಗೆಯ ಸಂಸ್ಥಾನ ವಿಶೇಷಗಳು. ಸಂಸ್ಥಾನ ಅಂದ್ರೆ ನಾನಾ ಸಂಸ್ಥಾನ ರೂಪಾಣಿ. ಆದಿತ್ಯ ಸಂಸ್ಥಾನ, ವಾಯು ಸಂಸ್ಥಾನ, ನಾವು ಯಾವ ಸಂಸ್ಥಾನ ಕೇಳಿದ್ರಿ, ಸಂಸ್ಥಾನಾಧಿಪತಿಗಳು. ವಾಯು ಸಂಸ್ಥಾನ, ಮೇಘ ಸಂಸ್ಥಾನ, ಅದಕ್ಕೆ ಶಕ್ರ ಇದ್ದಾನೆ, ಶಕ್ರ ಸಂಸ್ಥಾನ, ಶಕ್ರನಿಂದ್ರ. ಭೂ ಸಂಸ್ಥಾನ ಎಲ್ಲ ಇವೆ. ಅಲ್ಲಿ ಎಲ್ಲ ಬೇಕಾದಷ್ಟು ಚಂದ ಚಂದವಾದಂತಹ ಮರಗಳು, ಬಾವಿಗಳು, ವ್ಯವಸ್ಥೆಗಳು, ಇವನ್ನೆಲ್ಲ ಹೇಳ್ತಾರೆ. ತತ್ರ ಪುಷ್ಪ ಫಲೋಪೇತ ಕಾಮದಾಹ ಸುರಪಾದಪಾಹ. ದೇವತೆಗಳ ಮರಗಳು, ಕಲ್ಪವೃಕ್ಷಗಳು ಬಯಸಿದ್ದು ಕೊಡ್ತಾವೆ. ಆನಮುನೆ ಮರಗಳು, ಹಣ್ಣುಗಳೇನು, ಹೂಗಳೇನು, ಪರಿಮಳಗಳೇನು, ಅವುಗಳ ವೈಭವಗಳೇನು. ಭಕ್ಷ್ಯ ಭೋಜ್ಯಮಯ ಶೈಲಾಹ. ಪರ್ವತಗಳು ನೋಡ್ಲಿಕ್ಕೆ ಹೋದ್ರೆ ತಿನ್ಲಿಕ್ಕೆ ಬೇಕಾದ ಪರ್ವತ, ಭಕ್ಷ್ಯಗಳದ್ದೇ ಪರ್ವತ, ಲಾಡಿನದ್ದೇ ಒಂದು ಗುಡ್ಡೆ. ನಿಮ್ಗೇನು ಬೇಕಾಯ ತಿನ್ನದ ಭೋಜ್ಯಗಳದ್ದೇ. ತಿನ್ನುವುದು ಊಟ, ಭಕ್ಷ್ಯ ಅಂದ್ರೆ ಬಗೆ ಬಗೆದ್ದು.
ತುಪ್ಪದಲ್ಲಿ ಎಣ್ಣೆಯಲ್ಲೆಲ್ಲ ಕರೆದದ್ದು ಸಿಹಿ ಕಹಿ ಅಥವಾ ಸಿಹಿ ಖಾರ ತಿಂಡಿಗಳೆಲ್ಲ. ಭೋಜ್ಯಗಳು ಅಂದ್ರೆ ಅನ್ನ, ಪಲಾವ್ ಮುಂತಾದ್ದು ರೆಡಿಮೇಡ್, ಪಾಯಸ, ಗುಡಾನ್ನ ಎಲ್ಲ ಇಂಥದ್ದು ಪರ್ವತ ರೀ. ಮತ್ತು ವಾಸಾಂಸಿ ಆಭರಣಾನಿಚ, ಎಷ್ಟು ಬೆಲೆ ಬಾಳುವ ಬಟ್ಟೆಗಳು ಆಭರಣಗಳು ಇವೆಲ್ಲ. ವಾಪ್ಯ ಬದ್ಧಸಭಾ ಕೂಪಾಹ ದೀರ್ಘಿಕಾಚ ಸಹಸ್ರಸ, ಬಾವಿಗಳೇನು, ಇಡೀ ಬಾವಿಗಳೇನು, ಸರೋವರಗಳು, ಕೆರೆಗಳು, ಉದ್ದನೆದ್ದು ಅಗಲದ್ದು ದೊಡ್ಡದ್ದು 1000 ಗಟ್ಟಲೆ ಖುಷಿ ಪಡುವುದಾದರೆ. ಇನ್ನು ಕ್ಷೀರ ಸ್ರವಂತ್ಯ ಸರಿತಃ, ಹಾಲಿನ ತುದೆ ನದಿ ಎಳ್ಕೊಂಡು ಹೋಗ್ತಾನೆ, ಒಂದು ಬೇಕಾದಷ್ಟು ಹಾಲಿನದ್ದು. ತಥಾಚೈವ ಅನ್ನ ಪರ್ವತ, ಅನ್ನದ್ದೇ ಪರ್ವತ. ಹಾಲು ಪಾಯಸ ಮಾಡಬಹುದು, ಕೀರು ತಗೊಳ್ಬಹುದು. ಏನು ಮೇಘವಂತಿ ಯಾನಾನಿ ಯುಕ್ತಾನಿ ಘೋಷವಂತಿ ಯಾನಾನಿ, ಸದ್ದು ಬರತಕ್ಕಂತಹ ಒಳ್ಳೆಯ ದೊಡ್ಡ ದೊಡ್ಡ ವಾಹನಗಳು, ಸಂಚಾರ ಯೋಗ್ಯಗಳು, ಬಹಳ ಚೆನ್ನಾಗಿ ಕಿಂಕಿಣಿ ಜಾಲಯುಕ್ತಾನಿ. ಸದ್ದು ಅಂದ್ರೆ ಇದರದ್ದು ಗಂಟಾಮಣಿದ್ದು, ಮಣ್ಣಿದ್ದು, ಒಳ್ಳೆ ಬೆಲೆ ಬಾಳುವ ಆಭರಣಗಳದ್ದು, ತೋರಣಗಳದ್ದು ಎಲ್ಲ. ಪ್ರಸಾದ ಪ್ರಭರ, ದೊಡ್ಡ ದೊಡ್ಡ ಪೋಟಿಗೋಗಳು, ಉಪ್ಪರಿಗೆಗಳು ಅವೆಲ್ಲ ಕೂತಿವೆ. ಶುಭ್ರಾಹ ಶಯ್ಯಾಶ್ಚ ಕನಕೋಜ್ವಲ, ಬಹಳ ಚಂದದ ಹಾಸಿಗೆಗಳು, ಮಲಗೊಳ್ಳಬೇಕಾದಂತಹ ವಿಶ್ರಾಂತಿ ಗೃಹಗಳ ವ್ಯವಸ್ಥೆಗಳು. ಇದೆಲ್ಲ ಯಾಕೆ ಹೊಗಳಿದ್ದು ಹೇಳಿದ್ದು ಅವರದ್ದು ಅಂದ್ರೆ, ನೀವೇನ್ ಮಾಡಿದಿರಿ? ಅನ್ನವನ್ನು ದಾನ ಮಾಡಿದ್ರಿ. ಅನ್ನ ಎಲ್ಲಿಂದ ಬಂತು? ನೆಲದಲ್ಲಿ ಬೆಳೆದು ನಿಂತಿತ್ತು. ನೆಲ ಯಾಕೆ ಖುಷಿಪಟ್ಟು ಕೊಟ್ಟಿತು? ಮಳೆ ಬಿದ್ದದ್ದಕ್ಕೆ. ಮಳೆ ಯಾರು ವ್ಯವಸ್ಥೆಗೊಳಿಸಿದ? ಇಂದ್ರ ವ್ಯವಸ್ಥೆಗೊಳಿಸಿದ. ಅದು ಹೇಗೆ ಮಳೆಯಾಯಿತು? ಅದಕ್ಕೆ ಮೋಡದಿಂದ. ಮೋಡದ ಕತೆ ಗಾಳಿಯಿಂದ ಒತ್ತಟ್ಟಿಗೆ ತಂದು, ಗಾಳಿಗೆ ಸೂರ್ಯನಿಂದ ಸ್ವೀಕಾರ ಮಾಡಿದ ರಸಗಳ ಕತೆ ವಾತಾವರಣದಲ್ಲಿ. ಹೀಗಾಗಿ ಇವರೆಲ್ಲ ದೇವತೆಗಳು ಏನೊಂದು ದೊಡ್ಡ ಮಟ್ಟಿನ ಈ ಸಭಾ ಚತ್ವಾರಗಳೆಲ್ಲ ಕೂತಿವೆ. ಅಲ್ಲಿಗೆ ಅನ್ನದಾಹ ತತ್ರ ತಿಷ್ಠಂತಿ ತಸ್ಮಾದ್ ಅನ್ನಪ್ರದೋ ಭವೇತ್ ಕೃಷ್ಣ ಹೇಳ್ತಾನೆ. ಅನ್ನದಾನ ಮಾಡಿದವರಿಗೆಲ್ಲ ಈ ಸೌಕರ್ಯ ಈ ಲೋಕಗಳಲ್ಲಿ. ಆದಿತ್ಯ ಲೋಕದಲ್ಲಿ ಆದಿತ್ಯನ ನೆಲೆಯಲ್ಲಿ, ಇಂದ್ರನ ಲೋಕದಲ್ಲಿ ಇಂದ್ರನ ನೆಲೆಯಲ್ಲಿ, ವಾಯುಲೋಕದಲ್ಲಿ ವಾಯುವಿನ ನೆಲೆಯಲ್ಲಿ, ಭೂಲೋಕ ಭೂಮಿಯ ಲೋಕಗಳು ಅಲ್ಲಿರುವಂಥದ್ದು, ಇಲ್ಲಿದ್ದಲ್ಲ. ಆ ನೆಲೆಯಲ್ಲಿ ಇವನಿಗೆ ವಿಶೇಷವಾದ ಸೌಕರ್ಯಗಳು, ಸವಲತ್ತುಗಳು, ಆನಂದಗಳು, ಉಪಯೋಗಗಳು, ಉಪಭೋಗಗಳೆಲ್ಲ ಸಿಗ್ತವೆ ಅಂತ ಅದ್ಭುತವಾಗಿ. ಹಾಗಾಗಿ ಕೃಷ್ಣ ಹೇಳ್ತಾನೆ ಅನ್ನದಾನ ಮಾಡು ಅಂತ. ಹಾಗೆ ಧರ್ಮರಾಜ ಕೇಳ್ತಾನೆ, ಆಯ್ತು ಆಯ್ತು ಊಟ ಮಾಡುವ ಬಗ್ಗೆ ಹೇಳಿಬಿಡಿ. ಗಮ್ಮತ್ ನೋಡಿ, ಭೋಜನ ವಿಧಿ ನೋಡಿ, ಇದೆಲ್ಲ ಕೇಳಿ ತಿಳ್ಕೊಳ್ತಾನೆ ನೋಡಿ, ನಮ್ಮ ಮುಂದೆ ಹೇಳಿ ಹೋಗ್ತಾನೆ ನೋಡಿ. ಊಟ ಮಾಡುವ ನಮೂನೆ ಹೇಗೆ, ಇಂಟ್ರೆಸ್ಟ್ ಹೇಗೆ ಅಂತ ಒಂದು ಬೇಕಲ್ಲ, ಶಾಸ್ತ್ರೀಯವಾದ ಕತೆ. ಕೃಷ್ಣ ಹೇಳುವುದು ಹೇಗೆ ನಮಗೆ ಬೇಕು. ನಮಗೆ ಊಟ ಮಾಡಿ ಗೊತ್ತುಂಟು, ಆದ್ರೆ ಹೇಗೆ ಊಟ ಮಾಡಬೇಕು ಅಂತ ಕೃಷ್ಣ ಹೇಗೆ ಹೇಳಿದ್ದಾನೆ ಗೊತ್ತುಂಟ? ಅದು ಧರ್ಮರಾಜನಿಗೆ. ಧರ್ಮರಾಜ ಅಂದ್ರೆ ರಾಜಧರ್ಮ. ಧರ್ಮ ಹೀಗೆ ಇರುವವನು, ಇಲ್ಲಾದ್ರೆ ಹೆಚ್ಚು ಕಡಿಮೆ ಆದ್ರೆ ಅವನು ತನ್ನ ಲೋಕಕ್ಕೆ ಹೇಳ್ಕೊಂಡು ಹೋಗ್ತಾನೆ, ನರಕಕ್ಕೆ. ಅದು ಯಮನೇ ಕೇಳುತ್ತಾನೆ. ಅಂದ್ರೆ ಇದು ಯಮ, ಮತ್ತು ಯಮ ಧರ್ಮವನ್ನು ಉಳಿಸುವವ, ದೇವರು ಧರ್ಮವನ್ನು ನೀಡುವವ, ಹೇಳಿಕೊಡುವವ. ಈಗ ಫಲ ಕೊಡುವುದು ದೇವರೇ ಅಲ್ವಾ. ಆದ್ರಿಂದ ಹೇಗೆ ನಿನಗೆ ಇಷ್ಟ ಊಟ ಮಾಡುವುದು. ಯಾಕೆಂದ್ರೆ ನಿನಗೆ ಇಷ್ಟ ಆದಾಗ ಊಟ ಮಾಡಿದವರಿಗೆ ನಾನು ಪ್ಲಸ್ ಮಾರ್ಕ್ ಹಾಕ್ತೇನೆ, ನೀನು ಇಷ್ಟ ಪಡದದ್ದು ಊಟ ಮಾಡಿದವನಿಗೆ ನಾನು ನರಕಕ್ಕೆ ತಾಳುತ್ತೇನೆ. ನೋಡಿ, ಧರ್ಮರಾಜ ವಿಷಯ ತಿಳ್ಕೊಳ್ತಾನೆ. ಹೇಗೆ ಹೇಳಿಬಿಡು. ಕೃಷ್ಣ ಹೇಳ್ತಾನೆ, ಸ್ನಾತಃ ಶುಚಿ ಶುಚೌ ದೇಶೇ ಅವ ಹೇಳ್ತಾನೆ, ನಿರ್ಜನೆ ಉತ ಪಾವಕಃ. ಮೊದಲು ಹೇಳೋದವ, ನೀನು ಮಿಂದಿದ್ದೀಯಾ ತಿನ್ಬೇಕಾದ್ರೆ ಕೇಳ್ತಾನೆ. ನೋಡಿ ಎಷ್ಟು ಗಮ್ಮತ್ತು. ಆದ್ರಿಂದ ತಿನ್ನುವ ಮುಂಚೆ ಮೀಬೇಕು ಅಂತ ಅರ್ಥ. ಇಷ್ಟೇ ವಿಷಯ. ಎಲ್ಲೆಲ್ಲೂ ಹೇಗೇಗೋ ಏನೇನೋ ಮಾಡಿರ್ತಾನಲ್ಲ. ಆದ್ರಿಂದ ಕೈ ತೊಳೆದ್ರೆ ಸಾಲ್ದ, ಬಾಯಿ ತೊಳೆದ್ರೆ ಸಾಲ್ದ ಎಲ್ಲ ಕೇಳಿಬೇಕು. ಅದಕ್ಕೆ ಹೇಳ್ತಾನಿವ, ಮೊದಲು ನೀನು ಪೂರ ಮುಳುಗಿದ್ರೆ ಸಾಲ್ದ ಹೇಳ್ತಾನೆ. ಮುಳುಗಿ ಬಾ, ಶುದ್ಧನಾಗಿ ಬಾ. ಅದನ್ನ ಮಡಿಯಲ್ಲಿ ತಿನ್ನುವುದಕ್ಕೆ ಒಂದು ಕೃಷ್ಣನಲ್ಲಿ ಗೆರೆ ಉಂಟು. ಈಗ ಮಿಂದು ತಿನ್ನಬೇಕು ಎನ್ನುವುದರಲ್ಲಿ ಮಧ್ಯದಲ್ಲಿ ಗ್ಯಾಪ್ ಉಂಟೋ ಇಲ್ವೋ ಪ್ರಶ್ನೆ. ಅದ ಅರ್ಥ ನಿಮಗೆ ಬಿಟ್ಟು. ಕೃಷ್ಣ ಹೇಳಿದ್ದು ಇಷ್ಟು ವಿಷಯ, ತಿನ್ನುವ ಮುಂಚೆ ಮಿಂದಿರಬೇಕು ಅಂತ ವಿಷಯ. ಅದು ತಿನ್ನುವ ವೆರಿ ಮುಂಚೆ ಅಂತ ಅರ್ಥವಾ, ಮೊದಲೊಂದು ಅರ್ಥವಾ ಅಂತ ಅಷ್ಟೇ. ಅದರಿಂದ ಬೆಳಿಗ್ಗೆ ಸ್ನಾನ ಮಾಡಿದ್ದೇನೆ, ಮಧ್ಯಾಹ್ನ ಊಟ ಮಾಡ್ತೇನೆ, ರೈಟ್. ವಾಕ್ಯಕ್ಕೆ ತಪ್ಪಾಗುವುದಿಲ್ಲ. ಸ್ನಾತಃ ಸ್ನಾತ್ವಾ ಭುಂಕ್ತೆ ಸ್ನಾತಃ ಭೋಜನ ಕರೋತಿ ಅನ್ನು ಸರಿ. ಮಿಂದವನು ಊಟ ಮಾಡ್ತಾನೆ, ಮಿಂದು ಊಟ ಮಾಡ್ತಾನೆ. ಆದ್ರೆ ಮಿಂದ ತಕ್ಷಣವೇ ಊಟದ ಮೊದಲೇ ಎಂತೆಲ್ಲಿ ಉಂಟು ಅಂದ್ರೆ ಬೆಳಿಗ್ಗೆ ಮಿಂದಿದ್ದಾನೆ, ಮಧ್ಯಾಹ್ನ ಊಟ ಮಾಡ್ತಾನೆ, ರಾತ್ರಿ ಊಟ ಮಾಡ್ತಾನೆ, ತಪ್ಪಿಲ್ಲ.
ಇನ್ನು ಕೆಲವರು ಈ ಗೆರೆಗೆ ಅರ್ಥ ಮಾಡ್ತಾ ಊಟ ಮಾಡುವುದು ಅಂದ ತಕ್ಷಣವೇ ಮಿಂದು ಬರುವುದು. ಮಿಂದು ಏನನ್ನು ಮುಟ್ಟದೆ ಮಡಿಯಾಗಿದ್ದು ಒಳ್ಳೆ ಬಟ್ಟೆ ಧರಿಸಿ ಊಟ ಮಾಡಿ ಮತ್ತೆ ಬೇಕಾದ್ರೆ ಬಿಡ್ತಾರೆ. ಆರತು ಆಗುವುದಿಲ್ಲ ಅಂತಲ್ಲ, ಆದ್ರೆ ಕೇವಲ ಊಟಕ್ಕೋಸ್ಕರ ಮೀಯುವುದು ಅಂದ್ರೆ ಏನಪ್ಪಾ ಅಂತ ಕಾಣ್ತದೆ. ಆದ್ರೆ ಕೃಷ್ಣ ಹೇಳ್ತಾನೆ, ಊಟ ಖಾಲಿ ಊಟ ಅಲ್ಲಲ್ಲ, ಅದು ಒಂದು ಯಜ್ಞ ಅಲ್ವಾ ವೈಶ್ವಾನರ, ಆದ್ರಿಂದ ಮೀಯುವುದು ತಪ್ಪಲ್ಲ. ಸರಿಯೇ, ದೇವರ ಪೂಜೆ ಅಂದಾಗ ಊಟದ ಮೊದಲು ಮೀಯುವುದು ಎನ್ನುವುದು ತಪ್ಪಾಗುವುದು ಹೇಗೆ? ನೀವು ಜಪದ ಮೊದಲು ಮಿಂದಾಗೆ, ಪೂಜೆ ಮೊದಲು ಮಿಂದಾಗೆ, ಶುಭ ಕರ್ಮಗಳಿಗೆ ಮಿಂದಾಗೆ, ಊಟವು ಒಂದು ಒಳ್ಳೆ ಯಜ್ಞ ಆದ್ರಿಂದ ಮಿಂದೂಟ ಮಾಡಿ. ಹಾಗಾಗಿಯೇ ಊಟದ ಬಟ್ಟೆ ಬೇರೆ, ಜಪದ ಬಟ್ಟೆ ಬೇರೆ, ಮಾರ್ಗ ಪ್ರಯಾಣದ ಬಟ್ಟೆ ಬೇರೆ, ಮಲಗುವ ಬಟ್ಟೆ ಬೇರೆ, ಎಲ್ಲ ಅದತ್ತು. ಅದನ್ನ ಕೃಷ್ಣ ಹೇಳ್ತಾನೆ, ಮಡಿಯಾಗಿ ಊಟ ಮಾಡಪ್ಪ, ಎಲ್ಲವನ್ನು ಮುಟ್ಟಿಕೊಂಡು ಎಲ್ಲರನ್ನು ಮುಟ್ಟಿಕೊಂಡು ಊಟ ಮಾಡುವುದು ಬೇಡ, ಎಲ್ಲೆಲ್ಲ ಮುಟ್ಟಿ ಬಂದವನಾಗಿ ಊಟ ಮಾಡುವುದು ಬೇಡ. ಶುಭ್ರನ ಒಳಗಿಂದ ಹೊರಗೆ ಶುಚಿಯಾಗಿ, ಶುಚಿಹಿ. ಕೃಷ್ಣ ಭೋಜನದ ವಿಧಿಯನ್ನು ಹೇಳುವಲ್ಲಿ ಸ್ನಾತಃ ಶುಚಿಹಿ ಅಂತ ಹೇಳಿದಾಗೆ ಶುಚೌ ದೇಶೆ ಅಂತ ಇನ್ನೊಂದು ಅಂಶ ಹೇಳುತ್ತಾನೆ. ಒಳ್ಳೆಯ ಜಾಗದಲ್ಲಿ ಅಂತ, ಪ್ರಶಸ್ತವಾದ ತಾಣದಲ್ಲಿ ಅಂತ. ಹಾಗೆ ಯಾವುದೋ ಒಂದು ಮೂಲೆಯಲ್ಲಿ, ಏನೋ ಕಸಗಳ ರಾಶಿಯಲ್ಲಿ, ಏನೋ ನೆಲದ ಹೇಸಿಗೆಯಲ್ಲಿ ಎಲ್ಲ ಮಾಡಲಿಕ್ಕಿಲ್ಲ, ಶುದ್ಧವಾದ ದೇಶ ಬೇಕು ಅಂತ. ನಿರ್ಜನೆ ಅಂತಾನೆ, ಸಾವಿರಾರು ಜನರ ರಾಶಿಯಲ್ಲಿ ಆಚೀಚೆ ಓಡಾಡುವುದರಲ್ಲೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು. ಯಾಕೆ ಅವೆಲ್ಲ ಕಾಲಿನಲ್ಲಿನ ಧೂಳುಗಳು ಬೀಳಬಹುದು, ನಡೆದಾಡಿಕೊಳ್ಳುವ ನಿನ್ನ ಕ್ರಿಮಿಕೀಟಗಳ ವ್ಯವಸ್ಥೆ. ಹೀಗಾಗಿ ನಿರ್ಜನೆ ಎನ್ನುವುದನ್ನು ಇಟ್ಕೊಳ್ತಾನೆ, ಹೆಚ್ಚು ಜನರ ಓಡಾಟದಲ್ಲಿ ಇಲ್ಲದಂತೆ ಮಾಡಿಕೊಳ್ಳಿಕ್ಕೆ. ಅಂದ್ರೆ ಏಕಾಂತದಲ್ಲಿನ ಊಟ ಅಂತ ಒಂದು ವಿಶೇಷ. 10 ಸಂವತ್ಸರ ಜೊತೆಯಲ್ಲಿ ಊಟ ಅಲ್ಲ ಎನ್ನುವುದೊಂದು ಪ್ರತ್ಯೇಕ ಊಟ ಎನ್ನುವುದು ಲೈಕ್. ಅದರೊಟ್ಟಿಗೆ ಹುತ ಪಾವಕ, ಅಗ್ನಿಯಲ್ಲಿ ಆಹುತಿ ಕೊಟ್ಟುಕೊಂಡು ಯಜ್ಞಶಿಷ್ಟಾಸನಸ್ವಂತಹ ಮುಚ್ಚಂತೆ ಹೇಳಿದ ಹಾಗೆ ಅಲ್ಲಿನ ತುಪ್ಪ, ಅಲ್ಲಿನ ಪ್ರಸಾದ, ಅಲ್ಲಿನ ಚರುಶೇಷ ಇವೆಲ್ಲ ಬಂದು ಊಟ ಆಗಬೇಕು ಅಂತ ಹೇಳಿಕೊಳ್ಳುವ ಹಾಗೆ ಅಗ್ನಿ ಸಮಾರಾಧನೆ ಆಗಿರಬೇಕು ಒಂದು. ಇನ್ನೊಂದು ವೈಶ್ವದೇವ ಆಗಿರಬೇಕು ಅಂತ. ಊಟದ ಮುಂಚೆ ಅಡುಗೆ ಮಾಡಿದ್ದ ಒಲೆಯಲ್ಲಿಯೇ ಆ ಎಲ್ಲ ಅನ್ಯಾಯಗಳು ಮಾಡಿದ್ದಕ್ಕೆ, ಅಂದ್ರೆ ಕಡಿಯುವ, ಬಡಿಯುವ, ಕರಿಯುವ, ತುಂಡೊರಿಯುವ ಎಲ್ಲ ತರಕಾರಿಗಳಲ್ಲಿನ ಪ್ರಾಣಿಗಳ ಹತ್ಯೆ ಇತ್ಯಾದಿಗಳು ಆದದ್ದಕ್ಕೆ, ಮನೆ ಮಂದಿಯನ್ನು ಬಗ್ಗಿಸಿಕೊಂಡದ್ದಕ್ಕೂ ಇರಲಿ, ಭೃತ್ಯಾತಿಥಿಗಳ ಹೆಸರಿನಲ್ಲಿ ಅನ್ಯಾಯ ಮಾಡಿದ್ದಕ್ಕೆ ವೈಶ್ವದೇವವನ್ನು ಮಾಡಲಿಕ್ಕೆ, ಅದು ಮಾಡಿಕೊಂಡು ಊಟ ಮಾಡುವಂತ. ಆ ನಂತರ ನಿನ್ನ ಹೊಟ್ಟೆಯಲ್ಲಿ ಇರತಕ್ಕ ಬೆಂಕಿಗೆ ಆಹುತಿಯನ್ನು ಕೊಡ್ಲಿಕ್ಕೆ. ಅದಕ್ಕೆ ಮುಂಚೆ ಹೇಳ್ತಾನೆ ಕೃಷ್ಣ, ಮಂಡಲಂಕಾರ ಇತ್ವಾಚ ಚತುರಶ್ರಂ ದ್ವಿಜೋತ್ತಮ. ಒಳ್ಳೆ ರೀತಿಯಲ್ಲಿ ದ್ವಿಜೋತ್ತಮ ಮನುಷ್ಯ ಬ್ರಾಹ್ಮಣನಾದ್ರೆ ಅವನು ಎಲೆಯ ಅಡಿಯಲ್ಲಿ ಚೌಕ ಮಂಡಲವನ್ನು ಹಾಕಿಕೊಳ್ಳಬೇಕು. ಅಂದ್ರೆ ಆ ಜಾಗವನ್ನು ಶುದ್ಧಗೊಳಿಸಿ ಅಂತ ಅರ್ಥ. ಎಲೆ ಹಾಕುವ ಅಡಿಯಲ್ಲಿ ಚೌಕಾಕಾರದಲ್ಲಿ ಶುದ್ಧಗೊಳಿಸಿ ಮತ್ತೆ ಊಟ ಮಾಡಲಿಕ್ಕೆ. ಮತ್ತೆ ಕ್ಷತ್ರಿಯ ಆದ್ರೆ ಕ್ಷತ್ರಿಯಶ್ಚೇ ತಥೋ ವೃತ್ತಂ, ಕ್ಷತ್ರಿಯ ಊಟ ಮಾಡುವುದಾದ್ರೆ ಉರುಟಾಗಿ ನೆಲವನ್ನು ಮಾಡಿಕೊಳ್ಳಬೇಕು. ಮತ್ತೆ ಕೇಳಿದ್ರೆ ವೈಶ್ಯ ಅರ್ಧೆಂದು ಸಮಾಕೃತಿ, ವೈಶ್ಯನಾದ್ರೆ ಅರ್ಧ ಚಂದ್ರದಂತೆ ಮಾಡಲಿಕ್ಕೆ ಚಿತ್ರ ಮಂಡಲ. ನೋಡಿ, ಇದಕ್ಕೆಲ್ಲ ಏನ್ ಕೃತ್ಯ ಹೇಳ್ತೀರಿ ಅಂತ ಹೇಳಲಿಕ್ಕೆ ಬರ್ತದೆ, ಕಷ್ಟ ಆಗ್ತದೆ. ಅದು ವ್ಯಕ್ತಿಯ ಧರ್ಮಕ್ಕನುಗುಣವಾಗಿ ಅಂದಾಗ ಅರ್ಥವೇ ಆಗುವುದಿಲ್ಲ. ನಾವು ವೈಜ್ಞಾನಿಕವಾಗಿ ಇದನ್ನು ಏನು ಗುರುತಿಸ್ಲಿಕ್ಕೆ ಹೋಗ್ಬೋದು? ಏನು ಅಂತ ಹೇಳಿ ಅರ್ಧ ಎಷ್ಟು ಹೇಳಿದ್ರು ಒಂದೇ ನಮೂನೆ. ಪಿತೃಮಂಡಲ, ದೇವಮಂಡಲ ಆದ್ರೆ ಚೌಕ, ಉರುಟು ಎಲ್ಲ ಇರಲಿಕ್ಕೆ ಸಮ. ಅವರವರಿಗೆ ಅವರವರೇ ಹೇಳಿಕೊಂಡ ಮಂಡಲಗಳಿವೆ ಅಂತ. ಊಟ ಮಾಡುವಾಗ ಮನುಷ್ಯನಲ್ಲಿ ಒಂದು ಪ್ರಭೇದದಲ್ಲಿಯೂ ಚೌಕ, ಉರುಟು, ಅರ್ಧ ಮಂಡಲ, ಅರ್ಧ ಚಂದ್ರ ಮಾಡಲಿಕ್ಕೆ. ಮತ್ತೊಂದು ಹೇಳ್ತಾನೆ, ಊಟ ಮಾಡುವಾಗ ಕಾಲು ತೊಳೆದುಕೊಂಡು, ಕೈ ತೊಳಿಲಿಕ್ಕೆ ಅಂತ ಉಂಟಲ್ಲ ಊಟ ಮಾಡಲಿಕ್ಕೆ, ಕಾಲು ತೊಳೆದುಕೊಂಡು ಊಟ ಮಾಡಿ. ಕಾಲು ತೊಳೆದಕ್ಕೂ ಊಟ ಮಾಡುವುದಕ್ಕೆ ಏನ್ ಸಂಬಂಧ ರೀ? ಕಾಲು ತೊಳೆಯದಿದ್ರೆ ಆದ್ರೆ ಊಟದ ಕೋಣೆಗೆ ಬಂದಾಗ, ಊಟ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಎಲ್ಲ ಮತ್ತೆ ಕಾಲಿನಿಂದ ಆಗತಕ್ಕಂತ ಹೇಸಿಗೆಗಳು, ಗಲೀಜುಗಳು ಆದಾವು, ನಾವೇ ಕೂತ್ಕೊಳ್ಳೋದಲ್ವಾ ಅಂತ ಹೇಳ್ಬೋದು ನೀವು. ಅದು ಕೃಷ್ಣ ಹೇಳ್ತಾನೆ ನೋಡಿ, ಆರ್ದ್ರ ಪಾದಸ್ತು ಮುಂಜೀಯಾತ್ ಅಂತಾನೆ. ಕಾಲು ತೊಳೆದುಕೊಂಡು ಬಂದ ನಂತರ ಒರೆಸದೆ ಊಟಕ್ಕೆ ಕೂತ್ಕೋ ಅಂತ. ಬೇರೆ ಕಡೆ ಒರೆಸಿಕೊಂಡು ಬರ್ಲಿಕ್ಕೆ ಉಂಟು ಕಾಲು ತೊಳೆದು. ನೋಡಿ, ಇದು ಗಮನಿಸಬೇಕಂತ. ಜನ ಒಪ್ಪುವುದಿಲ್ಲ, ಇದು ಮಾಡ್ತಾ ಇಲ್ಲ. ನಾನು ಸತ್ಯ ಹೇಳುವವ, ಒಂದೇ ಒಂದು ಕಡೆ ನೋಡಿದ್ದೇನೆ, ಸ್ವಾಮಿಗಳು ಕಾಲು ತೊಳೆದಾಗ ಕರವಸ್ತ್ರದಲ್ಲಿ ಕಾಲನ್ನು ಒರೆಸಿಕೊಳ್ಳು. ಮತ್ತೆ ಎಲ್ಲಿಯೂ ನೋಡಿಲ್ಲ. ಇದು ಯಾಕೆ ಭಾರತದಲ್ಲಿ ಧರ್ಮವಾಗಿ ಉಂಟು ಹೇಳುತ್ತೇನೆ ಅಂದರೆ, ಕರ್ಣ ಒಂದು ಪ್ರತಿಜ್ಞೆ ಮಾಡ್ತಾನೆ,
ಒಂದು ಹಂತದಲ್ಲಿ. ನಾನಿನ್ನು ನನ್ನ ಕಾಲನ್ನು ನಾನೇ ತೊಳ್ಕೊಳ್ಳುತ್ತೇನೆ ಅಂತ. ಅರ್ಜುನನ್ನು ಕೊಲ್ಲದೆ ನಾನು ಕಾಲು ಇನ್ನೊಬ್ಬರಿಂದ ಒರೆಸಿಕೊಳ್ಳುವುದಿಲ್ಲ, ತೊಳೆಸಿಕೊಳ್ಳುವುದಿಲ್ಲ ಅಂತ. ನೋಡಿ, ಅರ್ಥ ಆಯ್ತಲ್ಲ ಈಗ. ಕ್ಷತ್ರಿಯರ ಗೌಜಿ ಎಲ್ಲಿತ್ತು ಕೇಳಿದ್ರೆ, ಅವರ ಕಾಲಿಗೆ ಇನ್ನೊಬ್ರು ನೀರು ಹಾಕಬೇಕು, ಅವರ ಕಾಲಿ ಇನ್ನೊಬ್ರು ಒರೆಸ್ಬೇಕು. ದೊಡ್ಡತನ. ಈ ಕಾರು ಅವರದ್ದಾಗಿದ್ದಾರು, ಓನರ್ ಇದ್ದು, ಅವರು ಅದನ್ನು ಬಿಡುವುದಿಲ್ಲ, ಚಾಲಕನನ್ನು ಇಡ್ತಾರೆ. ಆ ಚಾಲಕ ಇವರು ಬರುವಾಗ ಅವರು ಕೂತ್ಕೊಳ್ಳುವ ಜಾಗದಲ್ಲಿ ಬಾಗಿಲು ತೆರೆದಿರ್ಬೇಕು. ಅವ್ರು ಕೂತ ನಂತರ ಬಾಗಿಲು ಹಾಕ್ಬೇಕು. ಮತ್ತೆ ಚಾಲಕ ತನ್ನ ಬಾಗಿಲು ತೆಗೆದು ಹೋಗಿ ಕೂತು ಚಾಲನೆ ಮಾಡ್ಬೇಕು ಕಾರನ್ನು. ಕ್ರಮ ಹೇಗೆ ನೋಡಿ. ಇದು ಕತೆ. ಇದು ಓನರ್ನ ದರ್ಪ. ಕಾರ್ ಅವನದ್ದೇ, ಬಾಡಿಗೆ ಅವನೇ ಚಾಲಕ, ಸರಿಯೇ, ದಕ್ಷಿಣೆಯಲ್ಲೇ ದುಡ್ಡಿನಲ್ಲೇ ಸಂಬಳದಲ್ಲಿ ಕೂತಿದ್ದಾನೆ. ಆದ್ರೆ ಹೇಗೆ ಮಾಡಬೇಕು ಅಂದ್ರೆ, ಅವನು ಡ್ರೈವರ್ ಸೀಟಲ್ಲಿ ಕೂತು ರೆಡಿ ಮಾಡಿ ಬರ್ತಾರಲ್ಲ, ಬಂದ ತಕ್ಷಣ ತಗೊಂಡೋಗ್ಲಿಕ್ಕೆ ರೆಡಿ ಮತ್ತೆ ಮಾಡು. ಮೊದಲು ನಾನು ಬರುವಾಗ ಬಾಗಿಲು ತಗೋ, ನಾನು ಕೂತ್ಕೊಳ್ತೇನೆ, ಮತ್ತೆ ನೀನು ಕೂತ್ಕೋ, ಮತ್ತೆ ಸ್ಟಾರ್ಟ್ ಮಾಡಿ. ಅದೆಲ್ಲ ಸ್ಕೂಟರಲ್ಲಿ ಎಲ್ಲ ಆಗುದಿಲ್ಲ ನೋಡಿ, ಗಮತ್ ಇರ್ತದೆ. ಅವ್ರು ಕೂತ ನಂತರ ಸ್ಕೂಟರ್ ಸ್ಟಾರ್ಟ್ ಮಾಡಿ ಹೋಗ್ಲಿಕ್ಕೆ ಉಂಟ. ಹಾಗಿದ್ರೆ ಅದು ಬಿದ್ದಿರ್ತದೆ. ಸ್ಕೂಟರ್ ಸ್ಟಾರ್ಟ್ ಆಗಿರ್ತದೆ, ಮತ್ತೆ ಕೂತ್ಕೊಳ್ಳುವ, ಇಲ್ಲೇ ಕೂತ್ಕೊಂಡು ಮೇರಿಬೇಕು, ಆಚೆ ಹೋಗು ಈಚೆ ಹೋಗುವ ಅಂತ. ಇದೆಲ್ಲ ಆಗಿಲ್ಲ. ಬಸ್ಸಿನಲ್ಲೆಲ್ಲ ಕಂಡಕ್ಟರ್ ಹೇಳಿರ್ತಾನೆ, ಮೊದಲು ಡ್ರೈವರ್ ಹತ್ತಿರಬೇಕು. ಹಾಗೆ ಕರ್ಣ ಹೇಳುತ್ತಾನೆ, ನನ್ನ ಕಾಲನ್ನು ನಾನೇ ತೊಳೆದು ಒರೆಸಿಕೊಳ್ಳುತ್ತೇನೆ ಅರ್ಜುನನ್ನು ಕೊಲ್ಲದೇ ಇದ್ರೆ, ಕೊಲ್ಲುವವರೆಗೆ ಅಂತ. ಕೊನೆಗೂ ಅರ್ಜುನನ್ನು ಕೊಲ್ಲಿಲ್ಲ, ಅವನ ಕಾಲ ಅವನೇ ಒರೆಸ್ಕೊಂಡು ತೊಳೆಸ್ಕೊಂಡು ಹೋಗ್ಲಿ. ಅದೊಂದು ದೊಡ್ಡ ಕಾರಣ. ನಮಗೆಲ್ಲ ನಾವೇ ಇನ್ನೊಬ್ಬರಂತ ಆಗ್ತಾರೆ. ಆದ್ರಿಂದ ಕಾಲು ತೊಳೆಯುವುದು, ಆ ನಂತರ ಒರೆಸುವುದು. ಊಟಕ್ಕಾಗುವಾಗ ಕಾಲು ತೊಳೆದಿರಬೇಕು, ಒರೆಸಿರ್ಬಾರ್ದು. ಇದರಲ್ಲಿ ಏನ್ ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ, ಧರ್ಮವನ್ನು ಹೇಗೆ ಗುರುತಿಸುವ ಅಂತ. ಒದ್ದೆ ಕಾಲಲ್ಲಿ ಕೂತ್ಕೊಳ್ಳುವುದರಿಂದ ಊಟ ಚೆನ್ನಾಗಿ ಸೇರ್ತದೆ ಎಲ್ಲ ಹೇಳುದ. ವೈದ್ಯಕೀಯ ಸಂಬಂಧಿ ಏನುಂಟು ಕೇಳಿದರೆ, ಕಾಲು ಒದ್ದೆಯಾಗಿದ್ದಾಗ ಆ ಕೊಂಬೆರಳಿನಿಂದ, ಕೊಂಬೆರಳು ಅಂದ್ರೆ ಹೆಬ್ಬೆರಳಿಗೆ ಹೆಸರು ನಮ್ಮಲ್ಲೆಲ್ಲ, ಕೊಂಬೆಬೆರಳಿನ ತೇವಾಂಶದಿಂದಾಗಿ ಅದು ಕಣ್ಣಿನವರೆಗೆ ಅದರ ಸಂಬಂಧ ಇರ್ಲಿಕ್ಕೆ ಹೋಗಿ ಇದೆಲ್ಲ ಯಾರಿಗೆ ಯಾತ್ರೆ ಮಾಡೋದು ನಾವು ಅಲ್ಲ. ನಿಜವಾಗಿ ಪ್ರಾಕ್ಟಿಕಲಿ ವೈದ್ಯಶಾಸ್ತ್ರದಲ್ಲಿ ಇರಬಹುದು, ಅಕ್ಯುಪಂಕ್ಚರ್ ವಿಧಾನದಲ್ಲಿ ಕಾಲಡಿಯಲ್ಲಿ ಇಂತಹ ವಸ್ತುಗಳಿವೆ, ಪಾಯಿಂಟ್ಸ್ಗಳಿವೆ. ಅದು ಒದ್ದೆಯಾಗಿದ್ರೆ ಊಟ ಚೆನ್ನಾಗಿ ಸೇರ್ತದೆ, ಸಾರು ಸಿಹಿಯಾಗಿರ್ತದೆ, ಹುಳಿ ಚಪ್ಪೆ ಆಗಿರುವುದಿಲ್ಲ, ಪಾಯಸ ಗಡದ್ದಾಗಿ, ಈಗೆಲ್ಲ ಏನು ಹೇಳುದು ನಾವು, ಹೇಳಬೇಕಾಯ್ತು ಒಂದು ಅನುಭವ ಆಗಿದೆ ಅಂತ. ಖಂಡಿತ ಅಲ್ಲಿ ಇರಲೇಬಹುದು ಎಷ್ಟಂಶದಲ್ಲಿ. ಆದ್ರೆ ಇದರ ಆಚೆಗೆ ಅತೀಂದ್ರಿಯವಾದ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಾವು ಏನು ಅಳೆಯುವ, ಇದೇ ಹೇಳಿದ್ ನಾನು. ಆದ್ರೆ ನಾವು ಎಷ್ಟು ಸೋಮಾರಿಗಳು, ಕಾಲು ತೊಳೆಯುವುದೇ ಇಲ್ಲ ಬಿಡಿ, ಊಟಕ್ಕೆಂದಲ್ಲಿ ಯಾವಾಗಲೂ ತೊಳೆದಂದ್ರೆ ಒರೆಸುವುದೇ ಇಲ್ಲ ಬಿಡಿ. ಅದಿನ್ನೊಂದು ನಮ್ಮದು. ಇಡೀ ಮನೆಯಲ್ಲಿ ಎಷ್ಟು ಜನ ಒರೆಸ್ತಾರೆ, ಒರೆಸುವ ಬಟ್ಟೆ ಯಾರ ಕೈಯಲ್ಲಿ ಇರ್ತದೆ, ಅದು ಸತ್ಯವೇ. ಮತ್ತೆ ಇವನ ಹುಟ್ಟ ತೊಟ್ಟ ಬಟ್ಟೆಗಳೆಲ್ಲ ಒರೆಸುವುದಲ್ಲ, ಅದಕ್ಕೊಂದು ಬೇರೆ ಬಟ್ಟೆ ಬೇಕು. ಅದು ವರ್ಷಕ್ಕೊಮ್ಮೆ ಅದಕ್ಕೆ ಉದ್ವಾರ್ಚನೆ ಮಾಡುವುದಲ್ಲ, ಮತ್ತೆ ಅದು ದಿನ ಒಗಿಬೇಕು. ಯಾರೇ ಹೇಳೋದ್ರಿ. ನಮ್ಮ ಇನ್ಸೆಕ್ಟ್ಸ್ ಪ್ರಾಬ್ಲಮ್ಗಳಲ್ಲಿ ಅದನ್ನು ನೋಡ್ಲಿಕ್ಕೆ ಹೋದ್ರೆ, ಅದನ್ನು ಲ್ಯಾಬೋರೇಟರಿ ಕಳಿಸಿದ್ರೆ 12 ವರ್ಷದ ಹತ್ರದಲ್ಲಿ ವಿಶೇಷವೇ ಇರಬಹುದು. ಅದ್ಭುತ. ಅದನ್ನ ಆರ್ದ್ರಪಾದಸ್ತು ಮುಂಜಿಯಾತ್ ಪ್ರಾಂಗುಖ ಆಸನೆ ಶುಚೌ. ಮತ್ತೆ ಹೇಳ್ತಾನೆ, ಒಳ್ಳೆ ಜಾಗದಲ್ಲಿ ಹೇಳಿದ್ನಲ್ಲ, ಒಳ್ಳೆ ಆಸನದಲ್ಲಿ ಕೂತ್ಕೊಂಡು. ಆಸನ ಅಂದ್ರೆ ಕೃಷ್ಣನದು ಗೊತ್ತು ನಮಗೆ, ಚೇಲಾಜಿನ ಕುಶೋತ್ತರಂ, ದರ್ಬೆ ಆಸನ ಆಸನವೇ. ಬಟ್ಟೆಯೂ ಹಾಕಬಹುದು. ಮನೆಯ ಬಗ್ಗೆ ಮಾತಾಡೋದಿಲ್ಲ ಕೃಷ್ಣ ಎಲ್ಲಿಯೂ ಸಹ. ಆಸನ ಅಂತ ಶಾಸ್ತ್ರಗಾರರು ಮಾತಾಡುವುದಿಲ್ಲ. ಆದ್ರಿಂದ ಮರದ ಮನೆಯಲ್ಲಿ ಏನು ವಿಶೇಷ ಕಾಣುವುದಿಲ್ಲ. ಬಟ್ಟೆ ಹಾಕೊಂಡು ಚಂದ ಕೂತ್ಕೊಳ್ಳಿಕ್ಕೆ ನೆಲದಲ್ಲಿ, ಅದು ಒಳ್ಳೆಯದೇ. ಹಾಗಾಗಿ ಒಳ್ಳೆ ಆಸನದಲ್ಲಿ ಪೂರ್ವಕ್ಕೆ ಮೋರೆಯಾಗಿ ಕೂತೂಟ ಮಾಡಲಿಕ್ಕೆ ಇದು ಪ್ಲಸ್. ಯೋಚನೆ ಮಾಡಿ, ಈಗ ಎಲ್ಲಾ ಮಂಟಪಗಳಲ್ಲಿ, ಸಭೆಗಳಲ್ಲಿ, ಊಟದ ಶಾಲೆಗಳಲ್ಲಿ ಪೂರ್ವಕ್ಕೆ ಅಂದ್ರೆ ಎಲ್ಲರೂ ಪಿಂಗಣ ಹಾಕೊಂಡು ಕೂತ್ಕೊಳ್ಬೇಕಾಗಿ, ಅವರ ಎದುರಿಂದ ಒಬ್ರು ಪೂರ್ವಕ್ಕೆ ಕೂತ್ಕೊಳ್ತಾರೆ ಸಾಲು. ಈಗ ಎದುರು ಬದ್ರು ಸಾಲು ಊಟ ಮಾಡುದು. ಒಂದು ಪೂರ್ವ ಆದ್ರೆ ಪಶ್ಚಿಮಕ್ಕೆ ಎದುರು ಇನ್ನೊಂದು ಸಾಲು ಇರ್ತದೆ, ಎರಡೆರಡು ಸಾಲು ಹೋಗ್ತದೆ. ಅದು ಪೂರ್ವ ಪಶ್ಚಿಮ ಹಾಕ್ಲಿಕ್ಕೆ ಆಗದಿದ್ರೆ ಉತ್ತರ ದಕ್ಷಿಣ ಇರ್ತದೆ. ಅದರಿಂದ ಪೂರ್ವೇ ಸತ್ತೋಯ್ತು ಅಲ್ಲಿ ಬಿಡಿ. ಚೌಕ ಹಾಕುವುದಿಲ್ಲ ಎಲ್ಲಿಯೂ ಸಹ. 4 ದಿಕ್ಕಿಗೆ ಒಮ್ಮೆಲೆ ಮನೆ ತುಂಬಾ ಹಾಕುವ ಕ್ರಮ ಆದ್ರೂ ಎರಡೆರಡು ಸಾಲು ಮಾಡಿ ಅಂದ ಈ ನೆಲೆಯಲ್ಲಿ ಹೇಳಿದ್ರೆ ಕೃಷ್ಣ ಹೇಳುವಾಗ ಪೂರ್ವಕ್ಕೆ ಮೋರೆ ಹಾಕಿ ಊಟ ಮಾಡ್ಲಿಕ್ಕೆ. ಅದರ ಪಕ್ಕದಲ್ಲಿ ಇನ್ನೊಂದು ಸಾಲ ಹಾಕಿದ್ರೆ ಪೂರ್ವಕ್ಕೆ ಹಾಕ್ಬೇಕು, ಅಂದ್ರೆ ಅವರಿಗೆ ಬೆನ್ನು ಹಾಕಿ ಹಾಕ್ಬೇಕು. ಹಾಗೆ ದೂರದಲ್ಲಿ ಡಿಸ್ಟೆನ್ಸ್ ಬಿಟ್ಟು ಬೆನ್ನು ಹಾಕಿ ಊಟಕ್ಕೆ ಕೂತ್ಕೊಳ್ಳುವ ಕ್ರಮ ಅಂತ ಕೃಷ್ಣನ ಲೆಕ್ಕಾಚಾರ ಕಾಣುತ್ತದೆ. ಊಟ ಯಾರಾದ್ರೂ ಮಾಡುವುದಾದ್ರೆ ಪೂರ್ವಕ್ಕೆ ಮುಖ ಹಾಕಿ ಅಂತ ಹೇಳಿಬಿಡ್ತಾನೆ. ನೆನಪಿಟ್ಕೊಳ್ಳಿ, ಇನ್ನು ನಾಳೆಯಿಂದ ಚೇಂಜ್ ಮಾಡಿ ನೀವು. ಮತ್ತೆ ಡೈನಿಂಗ್ ಟೇಬಲ್ ಅಲ್ಲಿ ಪೂರ್ವಕ್ಕೆ ಅಂತಿಲ್ಲ, ಅದು ಸುತ್ತ ವಿಶ್ವತೋಮುಖ, ಸರ್ವತೋಮುಖದ ರೌಂಡ್ ಟೇಬಲ್. ಹಾಗಾದ್ರೆ ಏನ್ ಮಾಡುವ, ಎಲ್ಲರೂ ಪೂರ್ವಕ್ಕೆ ಬರುವಾಗ ಉದ್ದ ಟೇಬಲ್ ಹಾಕ್ಬೇಕು. ಅದು ಖುಷಿಯೇ ಇರ್ಲಿ, ಭೋಜನ ಕಟ್ಟೆಯಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ. ಆದ್ರೆ ವಾಸ್ತವ ಅದು ಒಂದು ಪ್ಲಸ್ ಇಟ್ಕೊಂಡಿದ್ದಾನೆ.
ಪೂರ್ವಕ್ಕೆ ಮೋರೆ ಹಾಕಿ ಊಟ ಮಾಡಲಿಕ್ಕೆ. ಪಾದಾಭ್ಯಾಂ ಧರಣೀಂ ಸ್ಪೃಷ್ಟ, ಎರಡು ಕಾಲು ನೆಲದಲ್ಲಿ ಇರಬೇಕು ಅಂತಾನೆ. ಈಗ ಆಸನದ ಮೇಲೆ ಹಾಕ್ಲಿಕ್ಕಿಲ್ಲ, ಕಾಲು ಎರಡು ಕೆಳಗಿರ್ಬೇಕು ಎನ್ನುವುದೊಂದು ಅರ್ಥ. ಇನ್ನೊಮ್ಮೆ ಕೃಷ್ಣ ಹೇಳುವಾಗ ಪಾದೇನೈಕೇನ ಪುನಃ ಅಂತಾನೆ, ಒಂದು ಕಾಲನ್ನಾದ್ರೂ ನೆಲಕ್ಕೆ ಕೊಟ್ಟು. ಪಾದ ಅಂದ್ರೆ ಕಾಲು ಅನ್ನೋದಿಲ್ಲ, ನಮಗೆ ಫೂಟ್ ಅಂತ ಅರ್ಥ ಬರ್ತದೆ. ಹಾಗಾದ್ರೆ ಒಂದು ಕಾಲು ನೆಲಕ್ಕೆ ಕೊಟ್ಟು ಅಂತ ಅರ್ಥ ಮಾಡಿದ್ರೆ ಹೆಂಗಸರು ಕೂತ್ಕೊಳ್ತಾರ ಊಟಕ್ಕೆ, ಹಾಗೆ ಅಂತ ಅರ್ಥ ಆಗುತ್ತೆ. ಎಡಕಾಲು ಎತ್ತಿರ್ತದೆ, ಗಂಟು ನೆಲಕ್ಕೆ ತಾಗಿರ್ತದೆ, ಬಲಕಾಲು ಸಪಾಯಾಗಿ ನೆಲದಲ್ಲಿ ಇರ್ತದೆ. ಅಲ್ಲಿ ಆಚೀಚೆ ಮಾಡಬಹುದನ್ನು ನೀವು ಕೇಳಬಹುದು. ಆಚೀಚೆ ಮಾಡಿದ್ರೆ ಊಟ ಮಾಡ್ಲಿಕ್ಕೆ ಕೈಯಲ್ಲಿ ಇರ್ತದ, ಕೈ ಅಡ್ಡಾಗ್ತದಲ್ಲ ಕಾಲ್ಗಂಟು ಅಡ್ಡದಲ್ಲಿದ್ರೆ. ಹಾಗಾಗಿ ಎಡಕಾಲು ಮೇಲಕ್ಕೆ ಮಡಿಚಿಟ್ರೆ ಬಲಕಾಲು ಕೆಳಗೆ ಅಡ್ಡವಾಗಿ ಬಂದ್ರೆ ಬಲದ ಕೈ ಹೋಗಿ ಎಲೆಯಿಂದ ಬಾಯಿಗೆ ಸೀದು ಹೋಗ್ತದೆ. ಇಲ್ಲಾದ್ರೆ ನಾನು ಹೇಳಿದ ಕೇಳುವುದಿಲ್ಲ ಅಂದ್ರೆ ನೀವು ಒಂದು ಕಾಲು ಹೇಳಿದ್ದಾರೆ, ಅದು ಯಾವುದಾದ್ರೆ ಹೇಳಿ, ನಾಳೆ ಬಲಕಾಲು ಮೇಲೆ ಮಾಡಿ ಎಡಕಾಲು ಕೆಳಗೆ ಹಾಕಿದ್ರೆ ಎಡಕೈಯಿಂದ ತಿನ್ಬೇಕಾಗುತ್ತೆ. ಬಲಗೈಯಿಂದ ತಿನ್ಲಿಕ್ಕೆ ಹೋಗುವಾಗ ಗಂಟು ಮುಟ್ಟೆ ಅಡ್ಡ ಬರ್ತದೆ, ನಮ್ದು ಕಾಲು ಗಂಟು, ಅದಕ್ಕೆ ಗುದ್ದಬೇಕಾಗತ್ತೆ. ಮತ್ತೆ ಕೆಲವರು ಅದನ್ನು ಅಮುಕಿಕೊಂಡು ಹಿಮ್ಮದಿಯಿಂದ ತಿನ್ನುವುದು, ಅದು ಅತ್ಯಂತ ಹೇಯ. ಕೈಯನ್ನು ಕಾಲ್ಗಂಟುಗಳ ಒಳಗಿಟ್ಟುಕೊಂಡು ತೀರ್ಥ ಆಚಮನಾದಿಗಳಿಗೆ ಕೈ ಬರಬೇಕಾದ್ದು ಪ್ರಾಶನ ಯೋಗ್ಯ, ಕಾಲ್ಗಂಟಿನ ಆಚೆಗೆ ಇಲ್ಲ. ಹೀಗಾಗಿ ಒಂದು ಕೃಷ್ಣ ಅದೇನೈಕೇನ ಪುನಃ ಅಂತ ಒಂದು ಕಾಲನ್ನಾದರೂ ಭೂಮಿಗೆ ತಾಗಿಸಿಕೊಂಡು, ಅಂದ್ರೆ ಕೃಷ್ಣನ ಪ್ರಕಾರದಲ್ಲಿ ಆಸನ ಅಂದ ತಕ್ಷಣ ಮೇಲೆ ಕೂತು ಟೇಬಲ್ ಅಲ್ಲಿ ಊಟ ಹೇಳುವುದಿಲ್ಲ, ಇದು ಅರ್ಥ. ಆಗ ಟೇಬಲ್ ಕುರ್ಚಿಯಲ್ಲಿ ಕೂತ್ರೆ ಎರಡು ಕಾಲು ಕೆಳಗೊಳ್ಳಿಕ್ಕಾಗತ್ತೆ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡಿದವರು ಇದ್ದಾರೆ. ಹಾಗಾದ್ರೆ ಮಂಡಲ ಪರಿಪೂಜನ ಹೇಗೆ ಮತ್ತೆ ನೆಲದಲ್ಲಿ, ಟೇಬಲ್ ಅಲ್ಲಿ ಆಗುದಿಲ್ಲ. ಇದೆಲ್ಲ ಕಷ್ಟಗಳು ಕೆಲವು ಇರ್ಲಿಕ್ಕೆ ಹೋಗಿ ನಾ ಭಿನ್ನ ಪಾತ್ರೆ ಮುಂಜೀತ, ಮತ್ತೆ ಹರಿದ ಪಾತ್ರೆಯಲ್ಲಿ ತಿನ್ಲಿಕ್ಕಿಲ್ಲ. ಬಟ್ಟಲಲ್ಲಿ ತಿನ್ನುವವರು ತುಂಡಾದದ್ದು, ಹೊಟ್ಟೆಯಾದದ್ದು, ಹರಿದು ಹೋದದ್ದು, ಬದಿ ಕೆಟ್ಟದ್ದು ಇದೆಲ್ಲ ಡಿಸ್ಮಿಸ್ ಮಾಡಿ ಒಂದು ಒಳ್ಳೆ ಪಾತ್ರೆ ಮಾಡಿಕೊಳ್ಳಿ ಅಪ್ಪ. ಕಾಂಸ್ಯ ಪಾತ್ರೆ ಆಗಬೇಕು ಅಂತ ಕ್ರಮ. ಸ್ಟೀಲಲ್ಲಿ ಊಟ ಮಾಡಿದ್ರೆ ಇತ್ತೀಚೆಗೆ ಸಂಶೋಧಕರು ಸಂಶೋಧನೆಯಲ್ಲಿ ಹೇಳುತ್ತಾರೆ, ಅದು ಸ್ಟೀಲ್ ಪಾತ್ರೆಯಲ್ಲಿ ಊಟ ಮಾಡಿದ್ರೆ ನಿಧಾನಕ್ಕೆ ಕ್ಯಾನ್ಸರ್ ಬರ್ತದೆ ಅಂತ. ಹಾಗಾಗಿ ಸ್ಟೀಲ್ ತಟ್ಟೆಗಿಂತ ಕಂಚಿನ ಬಟ್ಟಲು 1,000-2,000 ಸಿಗುತ್ತೆ, ಸಾಮಾನ್ಯ ಒಂದು ಗೇಣ ಉದ್ದಗಲದ್ದು, ಅದನ್ನು ತಗೊಂಡು ಊಟ ಮಾಡಲಿಕ್ಕೆ ಬರುತ್ತೆ. ಆದ್ರೆ ಕೃಷ್ಣ ಹೇಳ್ತಾನೆ ಅದು ಹಾಳಾಗಬಾರದು, ಅದು ಪಕ್ಕ ಹೊಡಿತದೆ, ಕಂಚಿನ ಪಾತ್ರೆ ಭಿನ್ನ ಆಗ್ತದೆ. ಇನ್ನೊಂದು ಹೊಸ ತರದು ಅದರಲ್ಲಿ ಊಟ ಮಾಡ್ಲಿಕ್ಕಿಲ್ಲ, ಹರಿದ ಬಟ್ಟಲಲ್ಲಿ ಊಟ ಮಾಡಬಾರ್ದು. ಮತ್ತೆ ಪರ್ಣ ಪೃಷ್ಠೇ ತಥೈವಚ, ಎಲೆ ಹಿಂಬದಿಯಲ್ಲಿ ಊಟ ಮಾಡಬಾರ್ದು. ಹೆಚ್ಚಾಗಿ ಅಲ್ಲಿ ಇನ್ಸೆಕ್ಟ್ಸ್ ಗಳಲ್ಲಿ ಇರ್ತಾರೆ, ಬಲೆ ಕಟ್ಟಿ ಮೊಟ್ಟೆ ಇಟ್ಟು ಎಲ್ಲ ಇರ್ತಾರೆ. ಹಾಗಾಗಿ ಅದು ಒಂದು. ಮತ್ತೆ ಎಲೆ ಹೇಗೆ ಅರಳಿದೆ ಹಾಗೆ ಊಟ ಮಾಡಬೇಕು ಅಂತ ಕ್ರಮ. ಪ್ರಕೃತಿಯಲ್ಲಿ ಹೇಗೆ ಉಂಟು ಹಾಗೆ ಉಪಯೋಗಿಸಬೇಕು ಅಂತ. ದೇವರಿಗೆ ಹಾಕುವಾಗಲೇ ಹಾಗೆ ಪುಷ್ಪವನ್ನು ಅದು ಹೇಗೆ ಅರಳುತ್ತದೆ ಹಾಗೆ ಹಾಕಬೇಕು. ಕೌಚಿ ಹಾಕಬಾರ್ದು ದೇವರ ಮೇಲೆ ಪುಷ್ಪ. ಬಿಲ್ಲೋಪತ್ರವೊಂದನ್ನು ಮಾತ್ರವೇ ದೇವರಿಗೆ ಉತ್ತಾನ ಮುಖದಲ್ಲಿ ಹಾಕದೆ ಅಧೋ ಮುಖದಲ್ಲಿ ಹಾಕಲಿಕ್ಕೆ, ಮತ್ತೇನಿಲ್ಲ. ಮತ್ತೆಲ್ಲವೂ ತುಳಸಿ ಪತ್ರ ಆಗಲಿ, ಇತರ ಪತ್ರಗಳಾಗಲಿ, ಪುಷ್ಪಗಳಾಗಲಿ ಹೇಗೆ ಪ್ರಕೃತಿಯಲ್ಲಿ ಬರ್ತದೆ ಹಾಗೆ. ಅದನ್ನು ಊಟ ಮಾಡುವಾಗಲೂ ಎಲೆಯನ್ನು ಅರಳಿಸಿ ಮೇಲಕ್ಕಿರುವಾಗಲೂ ಊಟ ಮಾಡಲಿಕ್ಕೆ ಅದನ್ನು ಕಬ್ಬೆ ಹಾಕಿಕೊಂಡು ಕವಡಿಸಿಕೊಂಡು ಹಾಕಲಿಕ್ಕಿಲ್ಲ. ಇದು ಆಗಬಾರ್ದು ಅಂತ ಯಾರು ಮಾಡಿದ್ದು ನನಗೆ ಕಾಣುವುದಿಲ್ಲ. ಚೆನ್ನಾಗಿರುತ್ತೆ ಕೆಲವೊಮ್ಮೆ ಹಿಂಬದಿಯು ಸಹ ಅಂತ ಹೇಳಿ ತಿಂದವರಿಲ್ಲ. ಅದು ಬೇರೆ ಯಾವುದೋ ಕಾರ್ಯಕ್ಕೆ ಹಿಂಬದಿಯನ್ನು ಉಪಯೋಗಿಸಿಕೊಂಡದಲ್ಲ, ಅದು ಹಾಗೆ ಇದಕ್ಕೆ ಹೀಗೆ ಅಂತಿಲ್ಲ. ಪರ್ಣಪೃಷ್ಠೇನ ಕದಾಶ, ಯಾವತ್ತೂ ಎಲೆಯ ಹಿಂಬದಿ ತಿನ್ನಬೇಡಿ. ಈ ಮುತ್ತುಗದ ಎಲೆ ಪಾಲಾಶ ಚೆನ್ನಾಗಿರುತ್ತೆ, ಮೇಲ್ಮುಖವಾಗಿ ಊಟ ಮಾಡಲಿಕ್ಕೆ ಅಂತ ಹೇಳುತ್ತೆ. ಇಂಥದ್ದೇ ಮತ್ತು ಉಪ್ಪಳಿಗೆ ಅಂತ ನಮ್ಮ ಊರಲ್ಲಿದೆ, ಅದು ತಂದೆ ಮರ ಅಂತ ಕರೀತಾರೆ ಅದಕ್ಕೆ. ಉಪ್ಪಳಿಗೆ ಎಲೆ ಭಾರಿ ಚೆನ್ನಾಗಿರುತ್ತೆ, ಅದರಲ್ಲಿ ಕುಡಿಯೂ ಇದೆ. ಅಶ್ವತ್ಥದ ಎಲೆಯಾಗಿ, ಅಶ್ವತ್ಥದ ಯೋನಿಯಾಗಿ, ವಿಶೇಷವಾಗಿ ಅಶ್ವತ್ಥ ಎಲೆಯಾಗಿ ಅಗಲವಾಗಿದೆ ಆ ಆಕಾರದಲ್ಲಿ, ಚೆನ್ನಾಗಿದೆ ಊಟಕ್ಕೆ. ಅದು ಬಿಸಿಯನ್ನಾಗಿದೆ, ಒಂಥರ ಪರಿಮಳವೂ ಬರುತ್ತೆ ಅದರಲ್ಲಿ ಎಲೆದ್ದು. ಅದು ಊಟ ಮಾಡಿ ಚೆನ್ನಾಗಿದೆ, ಅದರಲ್ಲಿ ಊಟ ಮಾಡಬಹುದು. ಈಗ ಅನೇಕ ಎಲೆಗಳು ಊಟಕ್ಕೆ, ಇದರದ್ದು ಬಾದಾಮಿದ್ದು, ಅಂಜೂರದ್ದು ಎಲ್ಲ ಎಲೆಗಳು ಊಟಕ್ಕೆ ಅನುಕೂಲ ಆಗ್ತವೆ. ಆದರೆ ಕೌಚಿ ಹಾಕಿ ಮಾಡಬೇಡ ಅಂತಾರೆ. ವರ್ಣವಷ್ಟೇ. ಅನ್ನಂ ಪೂರ್ವಂ ನಮಸ್ಕುರ್ಯಾತ್, ಅನ್ನಕ್ಕೆ ನಮಸ್ಕಾರ ಮಾಡಬೇಕು ಊಟ ಮಾಡುವಾಗ. ಪ್ರದೃಷ್ಟೇನಂತರಾತ್ಮನ, ಭಗವಂತನನ್ನು ಮೆಚ್ಚಿಕೊಂಡು ಅಹಂ ವೈಶ್ವಾನರು ಭೂತ ಪ್ರಾಣಿನಾನ್ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನ ಚತುರ್ವಿಧಮಂತ, ದೇವರೊಳಗೆ ಕೂತು ಊಟ ಮಾಡಿಸ್ತಾನೆ. ಊಟದಲ್ಲಿ ಭಗವಂತ ಇದ್ದಾನೆ, ನನ್ನನ್ನು ಪುಷ್ಟಿಗೊಳಿಸ್ತಾನೆ ಊಟ ಮಾಡುವ ಮೂಲಕ ಅನ್ನೋ ನೆನೆಯಲ್ಲಿ ಚಿಂತನೆ ಮಾಡುತ್ತಾ ಅನ್ನಂ ಬಹುಗುರ್ವೀತ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್, ಅನ್ನ ಬ್ರಹ್ಮ ಅಂತ ಚಿಂತನೆ ಮಾಡುತ್ತಾ ನಮಸ್ಕಾರ ಮಾಡ್ತಾ ನಾನೇ ಆಲೋಕೇತ್ ಅನ್ನಾತ್. ಊಟ ಮಾಡುವಾಗ ಊಟ ಬಿಟ್ಟು ಬೇರೆಯನ್ನು ನೋಡಬಾರದು. ಏನೋ ಟಿವಿ ನೋಡಿಕೊಂಡು, ಏನೋ ಯಾರೋ ಕುಣಿಯುವುದನ್ನು ನೋಡಿಕೊಂಡು, ಇನ್ಯಾರೋ ಏನೋ ಮಾಡುವುದನ್ನು ನೋಡಿಕೊಂಡು ಊಟ ಮಾಡುವುದ. ಊಟ ಮಾಡುವಾಗ ಬೇರೆ ಏನು ನೋಡ್ಲಿಕ್ಕೆ ಹೋಗಬಾರದು. ಯಾಕೆಂದ್ರೆ ಊಟವನ್ನು, ಅನ್ನದ ದೇವರನ್ನು ನಾವು
ನಿರ್ಲಕ್ಷ್ಯ ಮಾಡಿದಂತೆ ಆಗ್ತದೆ. ಅನ್ನವನ್ನೇ ನೋಡ್ತಾ ದೇವರ ಸ್ಮರಣೆ ಮಾಡ್ತಾ ಊಟ ಮಾಡಲಿಕ್ಕೆ ನ ಜುಗುಪ್ಸೇತ ಸರ್ವಶಃ ಖಾರ ಇದೆ, ಹೆಸಿಗೆ ಇದೆ, ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇಯಲಿಲ್ಲ, ಮುದ್ದೆ ಆಗಿದೆ, ಹಾಗೆ ಹೀಗೆ ಅಂತ. ಯಾಕೆ? ಅಕ್ಕಿ ವೆರೈಟಿ ಇದೆ, ಪ್ರಕೃತಿ ಹೆಚ್ಚು ಕಡಿಮೆ ಆಗುತ್ತೆ. ಬಿಸಿ ಆಗುವಾಗಲೂ ಬೇಯುವಾಗಲೂ ಎಲ್ಲ ಹೆಚ್ಚು ಕಮ್ಮಿ ಬೈಬಾರದು. ಅನ್ನಂ ನನಿಂದ್ಯಾ ತದ್ವ್ರತಂ, ಊಟ ಮಾಡುವಾಗ ಬೈದುಕೊಂಡು ಹತ್ತುಕೊಂಡು ಅದರ ಮೇಲೆ ತಾತ್ಸಾರ ಭಾವದಿಂದ ಆ ಅನ್ನದೇವಿಯನ್ನು, ಅನ್ನಪೂರ್ಣೇಶ್ವರಿಯನ್ನು ನಿಂದೆ ಮಾಡಲಿಕ್ಕಿಲ್ಲ. ಮಾಡಿದರೆ ಜುಗುಪ್ಸಿದಂಚ ಯಸ್ಯಾನ್ನಂ ರಾಕ್ಷಸಾಯ, ಅದನ್ನೇನು ಮಾಡ್ತಾರೆ ಅಂದರೆ ರಾಕ್ಷಸಾಯೇವ ಮುಂಚಾತಿ. ಅಂತಹ ನೀವು ನಿರ್ಲಕ್ಷ್ಯ ಮಾಡಿದ ಅನ್ನವನ್ನು ರಾಕ್ಷಸರು ತಿಂದು ಹಾಕ್ತಾರೆ. ಹಾಗಾಗಿ ರಾಕ್ಷಸರು ತಿನ್ನುವ ಊಟ ನೀವು ಮಾಡಿದಾಗ ಆಗ್ತದೆ. ದುರ್ದೈವಗಳಿಂದ ಡೆವಿಲ್ ಫೋರ್ಸ್ಗಳದನ್ನು ಮುತ್ತಿಗೆ ಹಾಕ್ತಾವೆ. ಅದನ್ನ ಅನ್ನವನ್ನು ಪ್ರೈಸ್ ಮಾಡಿಕೊಂಡು ಊಟ ಮಾಡಿ, ಅನ್ನದ ದೇವರನ್ನು ನೆನೆದುಕೊಂಡು ಊಟ ಮಾಡಿ ಅಂತ ಅನ್ನದ ಬಗ್ಗೆ ಅನೇಕ ಆಯಾಮಗಳ ಕೃಷ್ಣ ಇದೆಲ್ಲ ಭೀಷ್ಮರಿಗಿಂತ ಮಿಗಿಲಾಗಿ ಹೇಳಿದ ಸಂಗತಿ ಅನ್ನೋ ನೆಲೆಯಲ್ಲಿ ಕೃಷ್ಣ ಧರ್ಮರಾಜನು ಹೇಳ್ತಾನೆ. ಊಟವೇ ಪ್ರಧಾನ ಲೋಕದಲ್ಲಿ, ಅದೇ ಪ್ರಾಣ, ಅದೇ ಸರ್ವಸ್ವ ಅಂತ. ಹೀಗೆ ಅನ್ನದ ಚಿಂತನೆ ಮತ್ತೆ ಮುಂದುವರಿಸ್ತಾನೆ ಕೃಷ್ಣ ವೈಷ್ಣವ ಧರ್ಮಗಳನ್ನು. ಮತ್ತೆ ಕೇಳುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.